ಬಂದ್ರ ಬನ್ನಿ ಒಂದು ಮೂವಿ ನೋಡೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಅಕ್ಕ ತಂಗಿನ ಊರ್ ದೊಡ್ಡ ಮನುಷ್ಯ ಮನೆ ಕಡೆಗೆ ಡ್ರಾಪ್ ಮಾಡ್ತಾ ಅವನೆ. ಇದಕ್ಕಿದಂಗೆ ದೊಡ್ಡ ಮನುಷ್ಯ ಏನ್ ಅನ್ಕೊಂಡ ಗೊತ್ತಿಲ್ಲ ರೀ. ಆ ಹುಡುಗಿ ತೊಡೆ ಮೇಲೆ ಕೈ ಇಡ್ತಾವನೆ. ಹಿಂದ್ಗಡೆಯಿಂದ ಅವ್ರಕ್ಕ ಸರ್ ಅಡ್ರೆಸ್ ಇಲ್ಲೇ ಬಂತು ಡ್ರಾಪ್ ಮಾಡ್ತೀರಾ ಅಂತ ಕೇಳ್ತಾರೆ. ದೊಡ್ಡ ಮನುಷ್ಯನ ಕಾರ್ ನಿಲ್ಲಿಸ್ತಾ ಹಿಂದ್ಗಡೆಯಿಂದ ಅಕ್ಕ ಹೇಳ್ತಾವ್ರೆ ಲೇ ನೀನ್ ನಡಿಯ ಮನೆಗೆ ನಾನು ಬರ್ತೀನಿ ಅಂತ. ಈ ಹುಡುಗಿನ ಸೀದಾ ಮನೆಗ್ ಬಂದ್ಲು. ಡ್ರೆಸ್ ಏನೋ ಚೇಂಜ್ ಮಾಡ್ಕೊಂತಾರಂಗ ಅವಳೆ. ಆ ಕಡೆ ಕಿಟಕಿಯಿಂದ ಯಾರೋ ಬಂದಂಗ ಆಯ್ತು. ಯಾರಪ್ಪ ಅಂತ ಹಿಂಗ್ ನೋಡ್ತಾಳೆ, ಅಲ್ಲಿ ಯಾರು ಇಲ್ಲ. ಸರಿ ಬಿಡು ಯಾರು ಇಲ್ಲ ಅಂತ ಈ ಕಡೆ ತಿರುಗ್ತಾಳೆ. ಹಿಂದ್ಗಡೆ ಅವನೋ ಒಬ್ಬ ಬಂದ. ಹಂಗೆ ಅಲ್ಲಿ ಸೀನು ಕಟ್ ಆಯ್ತು. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಅಕ್ಕನು ಮನೆಗ್ ಬಂದ್ರು. ಲೇ ಎದ್ದೋಳೆ ಯಾಕೆ ಇನ್ನೂ ಎದ್ದಿಲ್ಲ ಅಂತ ಆ ಡೋರ್ ನ ಓಪನ್ ಮಾಡ್ತಾರೆ. ನೋಡಿದ ತಕ್ಷಣ ಶಾಕು. ಯಾಕಪ್ಪ ಅಂದ್ರೆ ತಂಗಿ ಸತ್ತು ಬಿದ್ದವಳೆ. ಅಕ್ಕನು ಬಂದು ಹುಡುಗಿನ ಎಬ್ಬರಿಸ್ತಾರ್ರಿ. ಲೇ ಏನಾಯ್ತು ನಿನಗೆ ಎದ್ದೋಳೆ ಅಂತ. ಹುಡುಗಿಗೆ ಉಸಿರು ಗಿಸಿರು ಏನೂ ಇಲ್ಲ. ಆದ್ರೆ ಹಂಗೆ ಪಕ್ಕದಲ್ಲಿ ನೋಡ್ತಾರೆ ಒಂದು 3 ಮೊಳ ಮಲ್ಗೆ ಹೂವ ಫ್ರೆಶ್ ಆಗಿದ್ದಾರೆ. ಇನ್ ಅಕ್ಕ ಎದ್ದು ಬಿದ್ದು ಓಡ್ತಾವ್ರೆ. ಎಲ್ಲಿಗೆ ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋಯ್ತಾವ್ರೆ. ಆದ್ರೆ ಪೊಲೀಸು ಕಂಪ್ಲೇಂಟ್ ತಗೊಳಲ್ಲ. ಅವ್ರು ಜುಟ್ಟಿಡ್ದಿ ಆಚೆ ತಳ್ಬಿಡ್ತಾನೆ. ಇನ್ಮೇಲೆ ಈ ಕಡೆ ಬಂದ್ರೆ ಹೊಡೆದಾಕ್ಬಿಡ್ತೀನಿ ನಿನ್ನ ಅಂತ. ಅವ್ರು ಸರ್ ಪ್ಲೀಸ್ ಸರ್ ನನ್ನ ತಂಗಿ ಹಿಂಗ್ ಓದ್ಲು ಏನಾಯ್ತು ಗೊತ್ತಿಲ್ಲ, ಆ ದೊಡ್ಡ ಮನುಷ್ಯನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು ಸರ್ ಅಂತ ಹೇಳ್ತಾಳೆ. ಬಟ್ ಆ ಪೊಲೀಸ್ ಅಪ್ಪ ಕೇಳಲ್ಲ. ಅಲ್ಲಿ ಆಗ್ತಾರೆ ಈ ಮೂವಿ ಹೆಸರು ಚೀಕಟ್ಟಿಲ್ಲೋ, ಹಂಗಂದ್ರೆ ಕತ್ಲಲ್ಲಿ ಅಲ್ಲ. ಹಂಗೆ ಈ ಕಡೆ ಒಂದು ಹುಡುಗಿನ ತೋರಿಸಿದ್ರು. ಹುಡುಗಿ ಯಾವ್ದೋ ಚಿತ್ರಮಂದಿರ ಒಳಗಡೆ ಬಂದವಳೆ. ಫುಲ್ ಜನ ಹಂಗೆ ಜನಸಾಗರ ಬಂದ ಹುಡುಗಿಗೆ ಸುತ್ಕೊಂತಾರೆ. ಹುಡುಗಿ ಕಿವಿ ಮುಚ್ಕೊಂಡು ಹಂಗೆ ಬಡ್ಕೊಂತಾಳೆ. ಕಣ್ಬಿಟ್ರೆ ಇದೆಲ್ಲ ಒಂದ್ ಕನ್ಸು. ಆಕ್ಚುಲಿ ಇವರೇ ನಮ್ಮ ಹೀರೋಯಿನ್. ಇವ್ರ ಹೆಸರು ಸಂಧ್ಯಾ ಅಂತ. ಸಂಧ್ಯಾ ಒಂದು ಟಿವಿ ರಿಪೋರ್ಟರ್. ಬೆಳಿಗ್ಗೆ ಡ್ಯೂಟಿಗೆ ಹೋಗ್ಬೇಕಲ್ಲ, ಅದಕ್ಕಾಗಿ ಕಿಚನ್ಗೆ ಬರ್ತಾರೆ. ಅಮ್ಮ ಏನ್ ಸಾರ್ ಇವತ್ತು ಬೆಳೆ ಸಾರು. ಬರೀ ಇದೇ ಆಯ್ತಮ್ಮ ನಿಂದು ಅಂತೇಳಿ ಅದನ್ನ ತಗೊಂಡು ಸೀದಾ ಆಫೀಸ್ ಬರ್ತಾರೆ. ಅಲ್ಲೊಂದು ಹುಡುಗಿ ಬಂತು. ಹುಡುಗಿ ಹೆಸರು ಬಾಬಿ ಅಂತ. ಅಕ್ಕ ಏನಕ್ಕ ಇವತ್ತು ಸ್ಪೆಷಲ್ ಅಂತ ಕೇಳುತ್ತೆ. ಬೇಳೆ ಸಾರು ತಿಂತೀಯ ಅಂತ ಸಂಧ್ಯಾ ಅವ್ರು ಕೇಳ್ತಾರೆ. ನನಗ್ ಬೇಡಪ್ಪ ನೀನೇ ತಿನ್ನು. ಆಯ್ತಾಯ್ತು ಬೇಗ ಹೋಗಿ ರೆಡಿ ಆಗಕ್ಕ ಅಂತೇಳಿ ಆ ಟಿವಿ ಶೋ ಮುಂದೆ ಇವ್ರನ್ನ ಕುಂಡ್ರಿಸ್ತಾರೆ. ಆ ಟಿವಿ ಶೋ ಅಲ್ಲಿ ಅತ್ತೆ ಅಳಿಯನ್ಗೆ ಲಿಂಕ್ ಆಗೈತೆ. ಅದ್ರ ಬಗ್ಗೆ ತುಂಬಾ ಕೆಟ್ಟದಾಗಿ ಬರ್ದವ್ರೆ. ಸಂಧ್ಯಾಗೆ ಆ ನ್ಯೂಸ್ ನೋಡಿದ ತಕ್ಷಣ ಶಾಕ್ ಆಗೋಯ್ತು. ಸರ್ ಇದು ನನ್ನ ರೈಟಿಂಗ್ ಅಲ್ವಲ್ಲ ಸರ್, ಇದು ಯಾರು ಬರ್ಕೊಟ್ಟಿರೋದು, ಏನ್ ಮಾಡದಮ್ಮ ಸಾರ್ ಬರ್ಕೊಟ್ಟಿದ್ದಾರೆ, ಅವ್ರು ಏನ್ ಬರ್ಕೊಟ್ಟಿದಾರೋ ಅದನ್ನ ಓದ್ಬಿಡಮ್ಮ ಅಂತ ಆ ನ್ಯೂಸ್ ಡೈರೆಕ್ಟರ್ ಹೇಳ್ತಾವನೆ. ಇವ್ರಿಗೆ ಸಮಾಧಾನ ಇಲ್ಲ. ಸೀದಾ ಪ್ರೊಡ್ಯೂಸರ್ ಹತ್ರ ಬಂದ್ರು. ಏನ್ ಸರ್ ಡೈಲಾಗ್ ಇವೆಲ್ಲ ಯಾಕೆ ಸರ್ ಹಿಂಗ್ ಬರ್ದಿದ್ದೀರಾ ಅಂತ. ನೋಡಮ್ಮ TRPಗೋಸ್ಕರ ಗೊತ್ತಲ್ಲ ನ್ಯೂಸ್ ಚಾನಲ್ ನಡ್ಸೋದ್ ಹೆಂಗಮ್ಮ ಹಂಗಿಂಗಂತ ಮಾತಾಡ್ತಾರೆ. ಅದೇ ಟೆನ್ಷನ್ ಅಲ್ಲಿ ಸಂಧ್ಯಾ ಮೇಡಮ್ ಬಂದು ಕಾಫಿ ಶಾಪ್ ಅಲ್ಲಿ ಕುತ್ಕೊಂಡ್ರು. ಅಲ್ಲೊಬ್ರು ಬಂದ್ರು ನೋಡಿ. ಅವ್ರ ಲವರ್ ಇಬ್ರು ಲವ್ ಮಾಡ್ತಾರೆ, ಮದ್ವೆನೂ ಮಾಡ್ಕೋತಾರಂತೆ. ಲವರ್ನು ಕೇಳ್ತಾವ್ರೆ ಏನಮ್ಮ ಸಂಧ್ಯಾ ಏನು ಒಂಥರ ಡಲ್ ಆಗಿದ್ಯಾ, ಏನ್ ಮಾಡೋದು, ಆ ರೈಟ್ರು ಏನೇನೋ ಬರ್ಕೊಡ್ತಾನೆ ಅದೆಲ್ಲ ಕೇಳಕ್ಕೆ ಒಂಥರ ಅಸಹ್ಯವಾಗಿದೆ ನನಗೆ ಅಂತ ಸಂಧ್ಯಾ ಮೇಡಮ್ ಹೇಳ್ತಾರೆ. ಅದಕ್ಕೆ ಲವರ್ನು ನಾನು ಹಿಂಗೆ ITL ಕೆಲಸ ಮಾಡ್ತಾ ಇದೆ, ಇವಾಗೆಲ್ಲ ಬಿಟ್ಬಿಟ್ಟು ಒಂದು ಕಾಫಿ ಶಾಪ್ ಇಟ್ಕೊಂಡಿಲ್ವಾ, ನೀನೇನಾರು ಮಾಡು ಅಂತ ಲವರ್ ಹೇಳ್ತಾನೆ. ಅದಕ್ಕೆ ಸಂಧ್ಯಾ ಮೇಡಮ್ ಪ್ಲಾನ್ ಮಾಡಿ ಓಕೆ ಒಂದು ಪಾಡ್ಕಾಸ್ಟ್ ಚಾನಲ್ ಓಪನ್ ಮಾಡೋಣ ಅಂತ ಐಡಿಯಾ ಮಾಡ್ತಾರೆ. ಹಂಗಂದ್ರೆ ಅದೇ ಯೂಟ್ಯೂಬರ್ ಈ ದೇವ ಸ್ಟೋರಿ ಅದು ಸ್ಟೋರಿ ಈ ಸ್ಟೋರಿ ಎಲ್ಲ ಹೇಳ್ತಾರಲ್ಲ ಆ ತರ ಒಂದು ಪಾಡ್ಕಾಸ್ಟ್ ಚಾನಲ್. ಅದಕ್ಕೆಲ್ಲ ಎಕ್ಸ್ಪೀರಿಯನ್ಸ್ ಇರೋರು ಬೇಕಲ್ಲ ಅಂತ ಸಂಧ್ಯಾ ಕೇಳ್ತಾರೆ. ಪಕ್ಕದಲ್ಲಿರೋ ಬಾಬಿನೋ ಅಕ್ಕ ನಾನು ಇದೀನಲ್ಲ ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತೀಯ ಅಂತ ಇವ್ರಿಗೆ ಪಾಡ್ಕಾಸ್ಟ್ ಚಾನಲ್ ಓಪನ್ ಮಾಡಕ್ಕೆ ಆ ಹುಡುಗಿ ಹೆಲ್ಪ್ ಮಾಡುತ್ತೆ. ಹಂಗೆ ಅಜ್ಜಿನೂ ಹೇಳ್ತಾವ್ರೆ ಏನೇ ಲವ್ ಮಾಡ್ತಾ ಇದೀಯಾ, ನಾಳೆ ಬೆಳಗ್ಗೆ ಹೋಯ್ತಾ ಇದೀವಿ, ಎಲ್ಲ ಒಳ್ಳೇದಾಗ್ಲಿ ಅಂತೇಳಿ ಸೀದಾ ಲವರ್ ಮನೆಗೆ ಹೋದ್ರು. ಅವ್ರ ಫ್ಯಾಮಿಲಿಗೂ ಖುಷಿನೇ, ಇವ್ರ ಫ್ಯಾಮಿಲಿಗೂ ಖುಷಿನೇ. ಸರಿ ಆದಷ್ಟು ಬೇಗ ಪಿ ಡುಮ್ ಊದ್ಬಿಡೋಣ ಅಂತೇಳಿ ಫ್ಯಾಮಿಲಿಯಲ್ಲಿ ಎಲ್ಲರೂ ಮಾತಾಡ್ಕೊಂತಾರೆ. ಸರಿಮಾ ಹೋಗ್ ಬರ್ತೀನಿ ಅಂತೇಳಿ ಸಂಧ್ಯಾ ಮೇಡಮ್ ಅಮ್ಮ ಇಲ್ಲೇ ಬಾಬಿ ಮನೆ ಇರೋದು ಹಂಗ ಹೋಗಿ ನೋಡ್ಕೊಂಡೋಣ ಅಂತ ಹಿಂಗ್ ಹೋಯ್ತಾವ್ರೆ. ಮುಂದ್ಗಡೆ ಒಂದ್ ಲೇಡಿ ಬಂದು ಬಿದ್ಲು. ಮೇಡಮ್ ಅವರೇ ಬನ್ನಿ, ಬಾಬಿ ಮೇಡಮ್ಗೆ ಅವ್ರ ಯಜಮಾನ್ರಿಗೆ ಏನಾಗೈತೆ ಪ್ಲೀಸ್ ಮೇಡಮ್ ಬನ್ನಿ ಅಂತ ಕರೀತಾರೆ. ಇವರು ಏನಾಯ್ತಂತ ಹೊರಗಡೆ ಹೋಯ್ತಾರೆ. ಬಟ್ ಹಿಂದ್ಗಡೆ ಲವರು ಬೇಡ ಹಂಗ ಹೋಗ್ಬೇಡ ಸುಮ್ಮನೆ ಇರೋ ಅಂತ ಹೇಳ್ತಾನೆ. ಹೋಗ್ ನೋಡ್ತಾರೆ ಬಾಬಿನ ಯಾರೋ ಕತ್ತು ಕುಯ್ದು ಸಾಯಿಸವ್ರಿ. ಅವ್ನ್ ಲವರ್ ನಾನು ತುಂಬಾ ಭೀಕರವಾಗಿ ಸಾಯಿಸವ್ರೆ. ಸಂಧ್ಯಾ ಮೇಡಮ್ಗೆ ಒಂಥರ ಶಾಕ್ ಆಗೋಯ್ತು. ಇನ್ನ ಪೊಲೀಸ್ ಅವರು ಅಲ್ಲಿಗೆ ಬಂದ್ರು. ಪೊಲೀಸ್ ಅವರು ತುಂಬಾ ಒಳ್ಳೆಯವರೇ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ರಪ್ಪ ಅಂತೇಳಿ ಯಾರು ಫಸ್ಟ್ ನೋಡಿದ್ದು ಬಾಡಿ ಅಂತ ಪೊಲೀಸ್ ಅವರು ಕೇಳ್ತಾವ್ರೆ. ಆ ಕಾನ್ಸ್ಟೇಬಲ್ ಏನೋ ಸರ್ ಇವರೇ ಸರ್ ನೋಡಿದ್ದು, ನಿಮ್ಗೇನ್ ಕೆಲಸ ಇಲ್ಲ ಅಂತ ಪೊಲೀಸ್ ಅವರು ಸಂಧ್ಯಾ ಮೇಡಮ್ ನ ಕೇಳ್ತಾರೆ. ಸರ್ ಬಾಬಿ ನನ್ನ ಫ್ರೆಂಡೇ, ಓಕೆ ಆದಷ್ಟು ಬೇಗ ಕಂಡಿಡಿತೀವಿ ಅಂತ ಪೊಲೀಸ್ ಅವರೆಲ್ಲರೂ ಹೊಂಟೋದ್ರು. ಇನ್ನ ಪೊಲೀಸ್ ಅವರು ತನಿಖೆಗೆ ಇಳಿದ್ರು. ಎಲ್ಲ ಕಡೆ ಹೋಗಿ ಎಂಕ್ವೈರಿ ಮಾಡ್ತಾರೆ. ಅದೇ ಬಾಬಿ ನ್ಯೂಸ್ ನಲ್ಲಿ ಕೆಲಸ ಮಾಡ್ತಾರಲ್ಲ ಅಲ್ಲೂ ಎಂಕ್ವೈರಿ ಮಾಡ್ತಾರೆ. ಅವ್ರ ಅಮ್ಮನ ಹತ್ರನೂ ಕೇಳ್ತಾರೆ, ಅವ್ರ ಫ್ರೆಂಡ್ ಹತ್ರನೂ ಕೇಳ್ತಾರೆ. ಹಂಗೆ ಸಾಯಂಕಾಲ ಆಯ್ತು. ಸಂಧ್ಯಾ ಮೇಡಮ್ ಸ್ಟೇಷನ್ ಮುಂದೆ ನಿಂತವ್ರೆ. ಇನ್ಸ್ಪೆಕ್ಟರ್ ಬಂದು ಆದಷ್ಟು ಬೇಗ ಕಂಡಿಡಿತೀವಿ, ಸುಮ್ನೆ ಹಾಕಿ ನಾನು ಹಿಂದೆ ಅಲಿತಾ ಇದೀರಾ ಅಂತ ಹೊಂಟೈತಾರೆ. ಬಾಬಿ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತವ್ರೆ ಸಂಧ್ಯಾ ಮೇಡಮ್. ಆ ನ್ಯೂಸ್ ಪ್ರೊಡ್ಯೂಸರ್ ಇದಾರಲ್ಲ ಕರೆದ್ರು. ಏನಮ್ಮ ಕೆಲಸ ಬಿಡ್ತಾ ಇದೆಯಂತೆ ನಿಜಾನ ಅಂತ ಕೇಳಿದ ತಕ್ಷಣ ಸಂಧ್ಯಾ ಮೇಡಮ್ ಟಿವಿ ಆನ್ ಮಾಡ್ತಾರೆ. ಆ ನ್ಯೂಸ್ ಅಲ್ಲಿ ಆ ಬಾಬಿ ಹುಡುಗಿ ಬಗ್ಗೆ ಏನ್ ಗೊತ್ತಾಗ್ತಾ ಇದೆ, ಇವನ್ ಯಾರೋ ಹುಡುಗಿನೇ ಕರೆಸಿ ಜಾಲಿ ಮಾಡ್ತಾ ಇದ್ರು. ಕೊನೆಗೆ ಏನಾಯ್ತೋ ಗೊತ್ತಿಲ್ಲ, ಅವ್ರವ್ರೆ ತೂರಾಟ ಅಲ್ಲಿ ಹೊಡ್ಕೊಂಡು ಸತ್ತೋದ್ರು ಅಂತ ಆ ನ್ಯೂಸ್ ಅಲ್ಲಿ ಹೋಗ್ತಾ ಇದೆ. ಅದಕ್ಕೆ ಸಂಧ್ಯಾ ಮೇಡಮ್ ಕೇಳ್ತಾರೆ ಸರ್ ಆ ಹುಡುಗ ಯಾರಂತ ನನಗೆ ಗೊತ್ತಿಲ್ಲ, ಬಾಬಿ ಅಂತ ಹುಡುಗಿನಲ್ಲ ಸರ್, ಅಂತ ಹುಡುಗಿ ನೀವು ಈ ತರ ಪಟ್ಟ ಕಟ್ತಾ ಇರಲ್ಲ ಏನ್ ಸರ್ ಇದೆಲ್ಲ ಅಂತ ಒಂಥರ ಬೇಜಾರಾಗಿ ಕೆಲ್ಸನ ಬಿಟ್ಬಿಡ್ತಾರೆ. ಹೆಂಗೂ ಇವರು ಫಸ್ಟೇ ಐಡಿಯಾ ಮಾಡಿದ್ರಲ್ಲ ಒಂದು ಪಾಡ್ಕಾಸ್ಟ್ ಚಾನಲ್ ಓಪನ್ ಮಾಡೋಣ ಅಂತ, ಅದನ್ನ ಓಪನ್ ಮಾಡಕ್ಕೆ ಒಂದು ಹಳೆ ಗುಡೋನ್ ರೆಡಿ ಮಾಡ್ತಾ ಅವ್ರೆ ಸಂಧ್ಯಾ ಮೇಡಮ್. ಗುಡೋನು ರೆಡಿ ಆಗೋಯ್ತು. ಮೈಕು ಲ್ಯಾಪ್ಟಾಪ್ ಎಲ್ಲ ಇಟ್ಕೊಂಡ್ರು, ಕಿವಿಗೆ ಹೆಡ್ಫೋನ್ ಹಾಕೊಂಡ್ರು. ಇವಾಗ ಜನರ ಹತ್ರ ಅವ್ರು ಹೇಳ್ತಾವ್ರೆ ನಮಸ್ಕಾರ ಕೇಳಿಗೋರೆ, ನಾನು ನಿಮ್ಮ ಸಂಧ್ಯಾ ಚೀಕಟ್ಲು ಹಂಗಂದ್ರೆ ಕತ್ಲಲ್ಲಿ. ಅವತ್ತಿನ ಕತ್ಲಲ್ಲಿ ಏನಾಯ್ತು ಅಂತ ನಾನು ಹೇಳ್ತೀನಿ, ನೀವು ಕೇಳಿ ಅಂತ. ನಾನು ಎಂಟ್ರಾಗಿದ್ದ ತಕ್ಷಣ ನೋಡ್ದೆ ಹುಡುಗ ಅಲ್ಲಿ ಬಿದ್ದಿದ್ದ. ಹುಡುಗನ ಕೈ ಫ್ರೀ ಆಗೇ ಇತ್ತು. ಅವನು ಅವಳನ್ನ ಕೊಲೆ ಮಾಡಕ್ ಹೋಗಿದ್ರೆ ಏನ್ ಕೈ ಏನ್ ಫ್ರೀ ಆಗಿರದ, ಅವ್ನ್ ಬಾಯಿನೂ ಯಾಕೋ ಇಸ್ಕವ್ರೆ. ನನಗೆ ಗೊತ್ತಿರಂಗೆ ಇವ್ರಿಬ್ರು ರೊಮ್ಯಾನ್ಸ್ ಮಾಡ್ತಾ ಇದ್ದಂಗ ಅವ್ರೆ, ಇಲ್ಲ ಮಾತಾಡ್ತಾ ಇರ್ಬೋದೇನೋ ನನಗೂ
ನನಗೂ ಗೊತ್ತಿಲ್ಲ. ಹುಡುಗ ಕೆಳಗಡೆ ಹೋಗವನೆ, ಅದೇ ತರ ಅಲ್ಲಿ ಕೆಳಗಡೆ ಹೋಗವನೆ, ಅವನ ಯಾರೋ ಹೊಡೆದವ್ರೆ. ಅಲ್ಲಿ ಅವ್ರು ಸಂಧ್ಯಾ ಮ್ಯಾಮ್ ಅವ್ರ ಗೆಸ್ಸಿಂಗ್ ಅಲ್ಲಿ ಇದನ್ನ ನೋಡಿ ನಮ್ಗೆ ಹೇಳ್ತಾ ಇರೋದು. ಏನಪ್ಪಾ ಸೌಂಡ್ ಅಂತ ಹುಡುಗಿನು ಕೆಳಗಡೆ ಬಂದವಳೆ. ಕೆಳಗಡೆ ಏನೋ ರಥ ಇದ್ದಂಗ ಐತೆ, ಅದ್ರ ಮೇಲೆ ಕಾಲಿಕ್ಕವಳೆ. ಅವಳ ಹಂಗೆ ಭಯ ಬಿದ್ದಾಳೆ. ಹಿಂದ್ಗಡೆಯಿಂದ ಬಂದ್ ಯಾರೋ ಹೊಡೆದವ್ರೆ. ಇದು ನನ್ನ ಅನಿಸಿಕೆ ಅಂತ ಸಂಧ್ಯಾ ಮೇಡಮ್ ಎಲ್ಲಾ ಕೇಳುಗರಿಗೆ ಈ ವಿಷಯನ ತಿಳಿಸ್ತಾರೆ. ನಿಜ ಆಚೆ ಬರ್ಬೇಕು ಗೈಸ್, ಅದಕ್ಕೆ ಆ ಕತ್ಲಲ್ಲಿ ಏನಾಯ್ತು ಅಂತ ಹ್ಯಾಶ್ಟ್ಯಾಗ್ ಹಾಕಿ ಟ್ಯಾಗ್ ಮಾಡಿ ಅಂತ ಸಂಧ್ಯಾ ಮೇಡಮ್ ಹೇಳ್ಬಿಟ್ರು. ಇದನ್ನ ಕೇಳೋರು ನೋಡೋರೆಲ್ಲ ಹ್ಯಾಶ್ಟ್ಯಾಗ್ ಹಾಕಿ ಆ ಕತ್ಲಲ್ಲಿ ಏನಾಯ್ತು ಅಂತ ಆ ವಿಡಿಯೋನ ಆ ವಾಯ್ಸ್ ನ ವೈರಲ್ ಮಾಡ್ತಾರೆ. ಪೊಲೀಸ್ ಅವರು ಕರೆದ್ರು, ಏನಮ್ಮ ನಿನಗೇನ್ ಬುದ್ಧಿ ಇದೆಯಾ, ಮೈಕ್ ಇದೆ ಅನ್ಬಿಟ್ಟು ಇಷ್ಟಕ್ ಬಂದಾಗ ಮಾತಾಡ್ತೀಯಾ, ಜನರೆಲ್ಲ ಹಾಕೊಂಡ್ ನಮ್ಮನ್ನ ರುಬ್ಬುತ್ತಾವ್ರೆ, ನೀನ್ ಏನಮ್ಮ ನಾನು ಅವತ್ತೇ ಹೇಳ್ದನಲ್ಲ ಹೆಂಗಾರು ಮಾಡಿ ಕಂಡಿಡ್ದು ಕೊಡ್ತೀನಿ ಇರು ಅಂತ ಪೊಲೀಸ್ ಅವ್ರು ಹೇಳ್ತಾವ್ರೆ. ಅದಕ್ಕೆ ಸಂಧ್ಯಾ ಮೇಡಮ್, ಸರ್ ನೀವೇನ್ ಸರ್ ಕಂಡಿಡಿದ್ರಿ ನೋಡಿ, ನಾನು ಎಷ್ಟೆಲ್ಲ ಕಂಡಿಡಿದೀನಿ ಅಂತ ಅಲ್ಲೊಂದು ಟೈರ್ ಮಾರ್ಕ್ ನ ತೋರಿಸ್ತಾರೆ. ಅದು ಟೈರ್ ಮಾರ್ಕ ಇಲ್ಲ ಶೂ ಮಾರ್ಕ ಗೊತ್ತಿಲ್ಲ. ಹಂಗೆ ಸಂಧ್ಯಾ ಮೇಡಮ್ ಅದನ್ನೇ ನೋಡ್ತಾವ್ರೆ. ಇವರು ಆ ಮನೆಗೆ ಹೋಗ್ಬೇಕಾದ್ರೆ ಅಲ್ಲೊಬ್ಬ ವಾಚ್ಮೆನ್ ಕಾಲ್ ತೊಳಿತಾ ಇರ್ತಾನೆ, ಕಾಲು ಕೆಸರಾಗಿ. ಯಾಕೆ ಇವನೇ ಇರಬಾರ್ದು ಅಂತ ಹೇಳಿ ಸಂಧ್ಯಾ ಮೇಡಮ್ಗೆ ಡೌಟ್ ಬಂತು. ಇನ್ನ ವಾಚ್ಮೆನ್ ಅಪ್ಪನ್ನ ಹಾಕೊಂಡ್ ಬಂದು ಜೈಲಲ್ಲಿ ತಳ್ತಾರೆ. ಇಲ್ಲಿಗೆ ಈ ಕೇಸ್ ಮುಗೀತು ಅಂತ ಸಂಧ್ಯಾ ಮೇಡಮ್ ನ ಎಲ್ಲರೂ ತಲೆ ಮೇಲೆ ಇಕ್ಕೊಂಡು ಕೊಂಡಾಡ್ತಾರೆ. ಪೊಲೀಸ್ ಅವರು ಹ್ಯಾಪಿ, ಸಂಧ್ಯಾ ಮೇಡಮ್ ಹ್ಯಾಪಿ, ಹೆಂಗೋ ಮುಗಿತಲ್ಲ ಕೇಸು ಅಂತ. ಹಂಗೆ ಇನ್ನೊಬ್ರಿಗೆ ಹ್ಯಾಪಿ ಹೇಳ್ಬೇಕಲ್ಲ ಎಲ್ಲ ಕೇಳುಗರಿಗೆ, ಯಾಕಂದ್ರೆ ಅವರೇ ಈ ವಿಡಿಯೋನೆಲ್ಲ ಶೇರ್ ಮಾಡಿ ಎಲ್ಲ ಮಾಡಿದ್ರು. ಹಂಗೆ ಲವರ್ ಜೊತೆ ಜಾಗಿಂಗೋ ವಾಕಿಂಗೋ ಮಾಡ್ತಾ ಅವ್ರೆ. ಅಲ್ಲಿ ಆ ಸೆಕ್ಯೂರಿಟಿ ಅಂತಿ ಬಂದ್ಲು, ಏನಮ್ಮ ಖುಷಿಯಾಗಿದ್ಯಾ, ನೀನ್ ಖುಷಿಯಾಗಿದ್ಯಾ, ನಾವು ಖುಷಿಯಾಗಿಲ್ಲ, ನನ್ ಗಂಡನ ಕೊಲೆಗಾರ ರೇಪಿಸ್ಟ್ ಅಂತ ಎತ್ತಿ ಜೈಲ್ಗೆ ಹಾಕ್ಬಿಟ್ಟೆ. ಇವಾಗ ನನ್ನ ಮಕ್ಕಳು ಭವಿಷ್ಯ ನೋಡ್ದ, ಎಲ್ಲರೂ ಕೊಲೆಗಾರನ್ ಮಗಳು ರೇಪಿಸ್ಟ್ ಮಗಳು ಅಂತ ಸ್ಕೂಲಿಂದ ಆಚೆ ಹಾಕ್ಬಿಟ್ರು. ಹೆಂಗೋನಮ್ಮ ನೀನ್ ಖುಷಿಯಾಗಿರೋ. ಆದ್ರೆ ಒಂದ್ ವಿಷಯ ಹೇಳ್ತೀನಿ ಕೇಳು, ನನ್ ಗಂಡ ಕಳ್ತನ ಬೇಕಾದ್ರೆ ಮಾಡಿರ್ಬೋದು, ಆದ್ರೆ ಕೊಲೆ ಎಲ್ಲ ಮಾಡಲ್ಲ ಅವನು ಅಂತ ಎಂತಿ ಮಕ್ಕಳನ್ನ ಕರ್ಕೊಂಡು ಸೀದಾ ಹೊಂಟೈತಾರೆ. ಈ ಕಡೆ ಸಂಧ್ಯಾ ಮೇಡಮ್ಗೆ ತಲೆ ಸ್ವಲ್ಪ ಕೊರಿತಾ ಇದೆ. ಸರಿ ಬಿಡು ಅಂತೇಳಿ ನೈಟ್ ಫ್ಯಾಮಿಲಿ ಜೊತೆ ಕುತ್ಕೊಂಡು ಊಟ ಮಾಡ್ತಾ ಅವ್ರೆ. ಸಂಧ್ಯಾ ಮೇಡಮ್ಗೆ ಒಂದು ಫೋನ್ ಕಾಲ್ ಬಂತು. ಹಲೋ ಸಂಧ್ಯಾ, ಯಪ್ಪ ಪಾಪ ಹೆಸರು ಸೂಪರ್ ಆಗಿದೆಯಲ್ಲ, ಸ್ಟೋರಿ ಹೇಳ್ದಲ್ಲ ಸಕ್ಕದಾಗಿ ಹೇಳ್ದಮ್ಮ ನೀನ್ ಹೇಳಿದೆಲ್ಲ ನಿಜಾನೇ, ಆದ್ರೆ ಕೊಲೆಗಾರ ಅವನಲ್ಲ ಚಿನ್ನ, ಕೊಲೆಗಾರ ನಾನು. ನೀನ್ ನಂಬಲಲ್ಲ, ಅದಕ್ಕೇನೆ ನಾಳೆ ಒಬ್ಬರನ್ನ ಕೊಲೆ ಮಾಡ್ತೀನಿ, ಅವಾಗಾದ್ರೂ ನಂಬು ಅಂತ ಫೋನ್ ಕಟ್ ಮಾಡ್ಬಿಡ್ತಾನೆ ಆ ಕೊಲೆಗಾರ. ಇನ್ನ ಆ ರೆಕಾರ್ಡಿಂಗ್ ನ ಸೀದಾ ಪೊಲೀಸರು ತಗೊಂಡ್ಬಂದ್ರು. ಸಂಧ್ಯಾ ಮೇಡಮ್ ಪೊಲೀಸರು ಲವ್ ಏನ್ರ ಮುಖ ನೋಡ್ತಾ ಇರ ನಡೀರೋ ಅಂತ ಮಳೆಯಲ್ಲೇನೆ ಜೀಪ್ ತಗೊಂಡು ಹೋಗ್ತಾರೆ. ಅದೇ ಆ ಲೊಕೇಶನ್ ಟ್ರ್ಯಾಕ್ ಮಾಡಿ ಅಲ್ಲೋಗಿ ನೋಡಿದ್ರೆ ಅಲ್ಲೇ ಕುಂತ ನೋಡ್ರಿ, ಆ ಟಾರ್ಪಲ್ ಹಿಂಗ್ ಎಳಿತಾರೆ ನೋಡ್ರಿ, ಅಲ್ಲೊಂದು ಮುದುಕಿ ಕೂತೈತೆ. ಮುದುಕಿಗೆ ಕಣ್ಣು ಕಾಣಿಸಲ್ಲ. ಮುದುಕಿ ಕೇಳ್ತಾ ಇದೆ, ಸರ್ ನೀವೇನ ನನಗೆ ಫೋನ್ ಮಾಡಿದ್ದು, ನಾನು ಇಲ್ಲೇ ಇದೀನಲ್ಲ ಸಾರ್ ಅಂತ. ಅವಾಗ ಪೊಲೀಸರು ಸಂಧ್ಯಾ ಮೇಡಮ್ ಫೋನ್ ಮಾಡಿ, ಇಲ್ಲ ಆ ಕೊಲೆಗಾರ ತುಂಬಾ ಹುಷಾರಾಗವನೆ, ಅದಕ್ಕೆ ಆ ಅಜ್ಜಿಗೆ ಕಣ್ಣು ಕಾಣಿಸಲ್ಲ, ಆ ಅಜ್ಜಿ ಫೋನಿಂದ ಫೋನ್ ಮಾಡಿದ್ದಾನೆ ಅಂತ ಪೊಲೀಸ್ ಅವರು ಸಂಧ್ಯಾ ಮೇಡಮ್ಗೆ ಹೇಳ್ತಾರೆ. ಹಂಗೆ ಬೆಳಿಗ್ಗೆ ಆಯ್ತು, ಒಂದು ಕೆಟ್ಟು ಕನಸು ಸಂಧ್ಯಾ ಮೇಡಮ್ಗೆ. ಎದ್ದು ಆಚೆ ಬಂದ್ರು. ಅಮ್ಮ ಬೇರೆ ಬಡ್ಕೊಂತವ್ರೆ, ಲೇ ಎಲ್ಲೇ ಹೋಗ್ತಾ ಇದೆ ಬೆಳಗ್ಗೆ ಅಂತ. ಅಮ್ಮ ಬರ್ತೀನಿ ರಾಮ ಅಂತ ಲವರ್ನ ಕರ್ಕೊಂಡು ಹಿಂಗ್ ಆಚೆ ಬಂದ್ರು. ಸಂಧ್ಯಾ ಮೇಡಮ್ಗೆ ಒಂದು ಫೋನ್ ಕಾಲ್ ಬಂತು. ಮೇಡಮ್ ಈ ತರ ನೋಡಕ್ ಬರ್ತೀರಾ ಅಂತ. ಸಂಧ್ಯಾ ಮೇಡಮ್ ಬ್ಯಾಗ್ ಎತ್ಕೊಂಡು ಸೀದಾ ಅವ್ರನ್ನ ನೋಡಕ್ಕೆ ಹೋಯ್ತಾರೆ. ಮಗ ಆಚ ಕಡೆ ಬೋಂಡ ಏನೋ ಮಾಡ್ತಾರಂಗ ಅವನೇ. ಇವರು ಅವ್ರನ್ನ ಕೇಳಿದ ತಕ್ಷಣ ಅಮ್ಮ ಅಂತ ಹುಡುಗ ಕರೀತಾನೆ. ಇನ್ನ ತೆಂಗಿನ ತೋಟಲ್ಲಿ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್. ಸಂಧ್ಯಾ ಮೇಡಮ್ ಕೇಳ್ತಾವ್ರೆ, ಏನು ಅವತ್ತು ನಿಮ್ಗೆ ಏನಾಯ್ತು, ಪ್ಲೀಸ್ ನನ್ನ ಫೋನಲ್ಲಿ ಹೇಳಿದ್ರಲ್ಲ ಇವಾಗ ಡೈರೆಕ್ಟ್ ಆಗಿ ಹೇಳಿ ಅಂತ ಸಂಧ್ಯಾ ಮೇಡಮ್ ಕೇಳ್ತಾವ್ರೆ. ಅದಕ್ಕೆ ಆ ಅಕ್ಕ ಇವಾಗ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾರೆ ಕೇಳಿ. ಅವತ್ತು ಭೀಮ್ ನಮ್ಮವಾಸೆ ದೇವಸ್ಥಾನಕ್ಕೆ ಹೋಗಿದೆ, ನನ್ ಗಂಡ ಆರೋಗ್ಯವಾಗಿರ್ಬೇಕು ಅಂತ. ಯಾಕಂದ್ರೆ ಗಂಡ ಅವತ್ತು ಮನೇಲಿ ಇರ್ಲಿಲ್ಲ. ಸರಿ ಒಡವೆ ಎಲ್ಲ ಬಿಚ್ಬಿಟ್ಟು ಹಿಂಗೆ ಬೀರಲ್ಲಿ ಇಟ್ಟೆ, ಹಿಂದ್ಗಡೆ ಟಕ್ ಅಂತ ಯಾರೋ ಒಬ್ರು ಬಂದ್ರು. ಬಂದಂಗೆ ನನ್ ಕತ್ತಿಡ್ಕೊಂಡು ನನ್ನ ಹಾಳು ಮಾಡ್ಬಿಟ್ಟ ಮೇಡಮ್ ಅವನು. ಆದ್ರೆ ಮುಂದ್ 3 ಮೊಳ ಮಲ್ಗೆ ಹೂವ ಕೊಟ್ಟ ಅವನು. ಹಿಂಗ್ ಕತ್ತಿಸ್ಕಕ್ ಬಂದ, ಮಗಿ ಬೇರೆ ಅಳ್ತಾ ಇತ್ತಲ್ಲ, ಸರಿ ಯಾರನ್ನ ಬಂದ್ಬಿಡ್ತಾರೆ ಅಂತ ಹಂಗೆ ಓಡೋಗ್ಬಿಟ್ಟ ಅಂತ ಇವಕ್ಕ ಸ್ಟೋರಿ ಹೇಳಿ ಮುಗಿಸ್ತಾರೆ ಸಂಧ್ಯಾ ಹತ್ರ. ಸಂಧ್ಯಾ ಕೇಳ್ತಾರೆ, ಅಲ್ಲ ನಿಮ್ಗೆ ಹಿಂಗಾಗೈತಲ್ಲ, ನೀವ್ ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡಬಾರ್ದು ಅಂತ. ಅದಕ್ಕೆ ಆ ಲೇಡಿ, ಈ ವಿಷಯ ನಮ್ಮ ಯಜಮಾನ್ರಿಗೆ ಗೊತ್ತಾಯ್ತು, ಆದ್ರೆ ಅವನು ನನ್ನ ಜೊತೆ ಬಾಳ್ಲೇ ಇಲ್ಲ, ನಾನು ಹಾಳಾಗ್ ಹೋದವಳು ಅಂತ ನನ್ನ ಬಿಟ್ಟು ಹೊಂಟೋದ. ನನ್ ಮನಸ್ಸನ್ನ ಅರ್ಥ ಮಾಡ್ಕೊಳಕ್ಕೆ ನನ್ನ ಗಂಡನ ಕೈಲೇ ಆಗಿಲ್ಲ, ಇನ್ನ ಪೊಲೀಸ್ ಅವರೆಲ್ಲ ಅರ್ಥ ಮಾಡ್ಕೋತಾರೆ ಅಂತ ನನ್ ಮಗನೇ ಜೀವನ ಅಂತ ಸುಮ್ನೆ ಇದೇರಿ ಅಂತ ಈ ಅಕ್ಕ ಸಂಧ್ಯಾ ಮೇಡಮ್ ಹತ್ರ ಹೇಳಿ ಮುಗಿಸ್ತಾರೆ. ಆ ಚಿಕ್ಕ ಮಗಿನೇ ಅಲ್ಲಿ ಬೋಂಡ ಮಾಡ್ತಾ ಇದ್ದಿದ್ದು ಇವಾಗ. ಸರಿ ಸಂಧ್ಯಾ ಮೇಡಮ್ ಲವರು ರೂಮ್ಗೆ ಬಂದ್ರು. ಪೊಲೀಸ್ ಅವರಿಗೆ ಫೋನ್ ಮಾಡಿದ್ದಾರೆ ಸಂಧ್ಯಾ ಮೇಡಮ್, ಸರ್ ಈ ಊರಲ್ಲಿ ಎಷ್ಟು ರೇಪ್ ಕೇಸು ಕೊಲೆ ಕೇಸು ಬುಕ್ ಆಗಿದೆಯೋ ಆ ಕೇಸ್ ಫೈಲ್ ಎಲ್ಲ ನನಗೆ ಬೇಕು ಸರ್ ಪ್ಲೀಸ್ ಅಂತ. ಓಕೆ ಮೇಡಮ್ ನಾನು ಅರೇಂಜ್ ಮಾಡ್ತೀನಿ, ಬಟ್ ನನ್ನ ಹೆಸರಲ್ಲಿ ಆಚೆ ಬರಬಾರ್ದು ಅಂತೇಳಿ ಪೊಲೀಸ್ ಅವರು ಒಂದು ಮೂಟೆ ಕೊಟ್ಟು ಕಳಿಸ್ತಾರೆ. ಅದೆಲ್ಲ ಫೈಲ್. ಇನ್ನ ಸಂಧ್ಯಾ ಮೇಡಮ್ ಲವರು ಆ ಫೈಲ್ ನ ಸ್ಟೇಷನ್ಗೆ ಎತ್ಕೊಂಡೋಗಿ ಎಂಕ್ವೈರಿ ಮಾಡಿ 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 ಕಮ್ಮಿ ಅಂದ್ರೆ ಒಂದು 20-30 ಲೇಡೀಸ್ ನ ನೋಡ್ತಾರೆ. ಇವ್ರಿಗೆಲ್ಲಾನು ಆತರ ಬಲಾತ್ಕಾರ ಆಗೈತೆ, ಬಟ್ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾರ ಹತ್ರನೂ ಹೋಗಿ ಹೇಳಿಲ್ಲ. ಒಂದ್ ಹುಡುಗಿ ಅಡ್ರೆಸ್ ಸಿಕ್ತು, ಸರಿ ನಾಳೆ ಹೋಗೋಣ ಅಂತೇಳಿ ಇಬ್ರು ರೂಮ್ಗೆ ಬರ್ತಾರೆ. ಲವ್ವರು ನಮ್ಮ ಅಪ್ಪನಿಗೆ ಮೈಗೆ ಹುಷಾರಿಲ್ವಂತೆ, ಇಬ್ರು ಹೋಗೋಣ ಅಂತ ಕೇಳ್ತಾರೆ. ಅದಕ್ಕೆ ಸಂಧ್ಯಾ, ಇಲ್ಲ ಇವತ್ತು ಒಂದಿನ ಇಲ್ಲಿ ಇರ್ತೀನಿ ನಾನು, ಪ್ಲೀಸ್ ಏನಾದ್ರು ಕ್ಲೂ ಸಿಗುತ್ತೆ ಕಣೋ, ನಿನ್ ಬೇಕಾದ್ರೆ ಹೋಗ್ಬಾ ಅಂತ ಹೇಳ್ತಾರೆ. ಸರಿ ಫೋನ್ ಮಾಡಿದ್ರೆ ಫೋನ್ ತೆಗೆ, ಹುಷಾರಾಗಿರು ಅಂತೇಳಿ ಲವ್ವರು ಹೊಂಟದ. ಇನ್ನ ಸಂಧ್ಯಾ ಮೇಡಮ್ ಆ ಫೈಲ್ ನ ತಿರ್ಗಿಸಿ ನೋಡ್ತಾವ್ರಿ. ಹಂಗೆ ಬೆಳಗ್ಗೆ ಆಯ್ತು, ಒಬ್ರು ಮನೆಗೆ ಹೋದ್ರು. ನಿಮ್ ಹೆಸರು ಲಲಿತಾನ, ನಿಮ್ಗೆ 20 ವರ್ಷದ ಹಿಂದ್ಗಡೆ ಈ ತರ ಬಲಾತ್ಕಾರ ಆಯ್ತಲ್ಲ, ಅದ್ರ ಬಗ್ಗೆ ಕೇಸ್ ಕೊಟ್ರಲ್ಲ, ಏನಾಯ್ತು ಅಂತ ಕೇಳ್ತಾರೆ. ಅದಕ್ಕೆ ಅಮ್ಮನು, ಮೇಡಮ್ ನೀವೇನ್ ಹೇಳ್ತಾ ಇರೋ ನನ್ಗೆ ಅರ್ಥ ಆಗ್ತಾ ಇಲ್ಲ, ಇನ್ನ ನೀವು ಹೋಗ್ಬೋದು ಅಂತ ಬಾಗ್ಲಾಕೊಂಡ್ಬಿಡುತ್ತೆ. ಹಂಗೆ ಬಂದ್ರು, ಒಂದು ನದಿ ತೀರ ತರ ನಿಂತ್ಕೊಂಡು ಯೋಚನೆ ಮಾಡ್ತಾ ಅವ್ರೆ. ಹಿಂದ್ಗಡೆಯಿಂದ ಒಬ್ಬ ಅಂಕಲ್ ಬಂದ. ಮೇಡಮ್ ನೀವೇನೋ ಲಲಿತಾ ಹತ್ರ ಕೇಳಿದ್ರಂತೆ, ನಾನು ಅವ್ರ ಮಾವನೇ, ಏನಾಗಬೇಕು ಹೇಳಿ ಮೇಡಮ್ ಅಂತ ಕೇಳ್ತಾರೆ. ಅದೇ ಸರ್ ಒಂದು 20 ವರ್ಷದ ಹಿಂದ್ಗಡೆ ಈ ಲಲಿತಾ ಹುಡುಗಿಗೆ ಏನೋ ಆಗೈತೆ, ಅದನ್ನ
ಅವಳು ಕಂಪ್ಲೇಂಟ್ ಕೊಟ್ಟಿದ್ದಾಳ ಇಲ್ವಾ ಅಂತ ಕೇಳಕ್ ಬಂದೆ ಅಂತ ಸಂಧ್ಯಾ ಮೇಡಮ್ ಕೇಳ್ತಾರೆ. ಅವಾಗ ಅವ್ರ ಮಾವ ಏನ್ ಹೇಳಿದ್ರು ಅಂತ ನಮಗೆ ತೋರಿಸಿಲ್ಲ. ಸಂಧ್ಯಾ ಮೇಡಮ್ ಸೀದಾ ಮನೆಗೆ ಬಂದು ಫೋನ್ ಆನ್ ಮಾಡ್ತಾರೆ. ಲವರ್ ಫೋನ್ ಮಾಡ್ದ, ಲೇ ನಿನಗ್ ತಾನು ಹೇಳಿದ್ನಲ್ಲೇ ಫೋನ್ ಮಾಡು ಅಂತ, ನಿನ್ ಫೋನು ಯಾಕೆ ಸ್ವಿಚ್ ಆಫ್ ಮಾಡಿಕೊಂಡಿದ್ದೆ ಅಂತ ಕೇಳ್ತಾರೆ. ಸಂಧ್ಯಾ ಮೇಡಮ್ ಫೋನ್ ಅಲ್ಲಿ ಚಾರ್ಜಿಂಗ್ ಇಲ್ಲ ಕಣ, ತುಂಬಾ ಊರ್ ಅಲ್ಲದ್ನಲ್ಲ, ಬ್ಯಾಟ್ರಿ ಡೆಡ್ ಆಗ್ಬಿಟ್ಟಿದ್ಯಪ್ಪ ಅಂತ ಹೆಂಗೆ ಮಾಡೋಬೇಕಾರೆ ಟಕ್ ಅಂತ ಕರೆಂಟ್ ಉಂಟೋಗುತ್ತೆ. ಅವನು ಆ ಕಡೆಯಿಂದ ಏನೇನೋ ಹೇಳ್ತಾನೆ ಅವನೇ ಎಕ್ಕ ಫೋನ್ ಅಂತ ಫೋನ್ ಕಟ್ ಮಾಡ್ಬಿಟ್ಟು ಹಂಗೆ ಕೈನಾಗ ಇಟ್ಕೊಂಡು ಹೊರ್ಕೊಂಡು ಮಲಿಕೊಂತಾರೆ. ಅದೇ ಅವಾಗ ಒಂದ್ ಸೀನ್ ನೋಡಿದವಲ್ಲ ಫಿಲಿಂ ಥಿಯೇಟರ್ ಅಲ್ಲಿ, ದೊಡ್ಡ ವಯಸ್ಸಲ್ಲಾಗಿದೆ ಅಂತ ಇಲ್ಲ, ಚಿಕ್ಕ ವಯಸ್ಸಲ್ಲಾಗಿರೋದು ಇವ್ರಿಗೆ. ಒಬ್ಬ ಬಂದು ಆ ಹುಡುಗಿ ಮೇಲೆ ಕೈ ಇಡ್ತಾನ್ರಿ. ಆದ್ರೆ ಅವನು ಕೆಟ್ಟದಕ್ಕಿಟ್ನ ಒಳ್ಳೇದಕ್ಕಿಟ್ನ ಗೊತ್ತಿಲ್ಲ. ಆ ಹುಡುಗಿ ವಾಷಿಂಗ್ ಮಿಷಿನ್ ಹೋಗ್ಬಿಟ್ಟು ಕೈ ತೊಳಕೊಂತ ಬಿದ್ದವಳೆ. ಮನೆಗೆ ಬಂದ್ರು, ಅಮ್ಮನು ಬೈತಾವ್ರೆ. ಇದೊಂದು ಫ್ಲಾಶ್ ಬ್ಯಾಕ್ ಅಲ್ಲ ರೀ, ಹೊಸ ಪಿಕ್ಚರ್ ರಿಲೀಸ್ಗೆ ಕರ್ಕೊಂಡು ಹೋದ್ರಿ. ಲೇ ನಮ್ ಬಾಸ್ ಕಣೆ ಅವರು ರಿಲೀಸ್ಗೆ ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದು ಒಂಥರ ಎಮ್ಮೆ ಅಲ್ವಾ, ಇವಾಗ ನೋಡಿ ಅವಳು ಅವ್ರು ಮುಟ್ಟಿದ್ರು ಇವ್ರು ಮುಟ್ಟಿದ್ರು ಅಂತ ಮನೇಲಿ ಕುಂತವಳೆ ಅಂತ ಅಮ್ಮ ಬೈತಾವ್ರೆ. ಆ ಹುಡುಗಿ ಆ ವಯಸ್ಸಲ್ಲಿ ಹೇಳೈತೆ, ಅಮ್ಮ ನಾನು ಯಾವನೇ ಅವನು ಮುಟ್ಟಿದ್ನೋ ಎಲ್ಲರ ಮೇಲೂ ಕಂಪ್ಲೇಂಟ್ ಕೊಟ್ಬಿಡೋಣಮ್ಮ, ಅದೇ ಅಭಿಮಾನಿ ಸಂಘ ಇದೆಯಲ್ಲ ಅಲ್ಲೇ ಅವ್ರ ಮೇಲೆ ಕೊಟ್ಬಿಡೋಣ ಅಂತ ಮಗು ಹೇಳ್ತಾ ಇದೆ. ಅದಕ್ಕೆ ಅಪ್ಪನು ಲೇ ಏನೇ ಮಾಡೋದು, ನಮ್ಮ ಅಭಿಮಾನಿ ಸಂಘ ಕಣೆ ಅದು ಅಂತ ಅಪ್ಪ ಹೇಳ್ತಾವನೆ. ಸರಿ ನಾನು ಮಾಡ್ಕೊಂತೀನಿ ಬಿಡ್ರಿ ಅನ್ಬಿಟ್ಟು ಇದೆಲ್ಲ ಮಾಮೂಲಿ ನಮ್ಮ ಹಂಗೆ ಅಂತ ಅಮ್ಮನೂ ಅದನ್ನ ಬಿಟ್ಬಿಟ್ರು. ಚಳ್ ಅಂತ ಒಂದು ಸೌಂಡ್. ಏನಪ್ಪಾ ಅಂದ್ರೆ ಮನೆ ಕಿಟಕಿ ಗ್ಲಾಸ್ ಹೊಡೆದೋಯ್ತು. ಅವರು ಬಗ್ ನೋಡ್ತಾರೆ, ಅಲ್ಲಿ ಫುಲ್ ಹೊಗೆ. ಆ ಹೊಗೆ ಮಧ್ಯ ಯಾರೋ ಒಬ್ಬ ನಿಂತವನ್ರಿ. ಆದ್ರೆ ಅವ್ನ ಮುಖ ಸರಿಯಾಗಿ ಕಾಣಿಸ್ತಾ ಇಲ್ಲ. ಸಂಧ್ಯಾ ಮೇಡಮ್ ಹಂಗೆ ತೂತಿಂದ ಅವನ ನೋಡ್ತಾನೆ ಅವ್ರೆ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು, ಇವರು ಅವ್ರ ಊರಿಗೆ ಬಂದ್ರು. ತಿರ್ಗಾ ಪಾಡ್ಕಾಸ್ಟ್ ಮುಂದೆ ಕುತ್ಕೊಂತಾರೆ. ಅವ್ರು ಕೇಳಿಗೋರ್ಗೆ ಹೇಳ್ತಾವ್ರೆ, ನಾನೇನೋ ಇದನ್ನ ಸುಮ್ನೆ ಅನ್ಕೊಂಡಿದ್ದೆ, ಬಟ್ ಇಲ್ಲ, ನಾವೆಲ್ಲ ಅನ್ಕೊಂಡಿರೋದೇ ಸುಮ್ನೆ. ಈ ತರ ಬೇಜಾನಾಗಿದೆ, ಕಮ್ಮಿ ಅಂದ್ರೂ 20-30 ಆಗಿದೆ. ಅದ್ರಲ್ಲಿ ತುಂಬಾ ಜನ ಹೇಳದೇ ಇರೋರು ಇದ್ದಾರೆ ಕೇಳಿದ್ರೆ. ಆದ್ರೆ ಒಂದು ವಿಷಯ ಗೊತ್ತಾಯ್ತು, ಒಂದು ಮನೆ ಸ್ಟೋರಿ ಅಂತ. ಅವಾಗಲೇ ಅವ್ರ ಮಾವ ಬಂದು ಹೇಳನಲ್ಲ ಕೆರೆ ಹತ್ರ, ಆ ಸ್ಟೋರಿನ ಸಂಧ್ಯಾ ಮೇಡಮ್ ನಮಗೆ ಹೇಳ್ತಾರೆ ಕೇಳಿ. ಇವಾಗ ಒಂದಿನ ಮನೇಲಿ ಹಬ್ಬ, ಸೂಪರ್ ಆಗಿತ್ತು ಹಬ್ಬ. ಆ ಹುಡುಗಿ ದೀಪ ಅಂಟಿಸ್ತಾ ಇದ್ಲಂತೆ. ಸಡನ್ ಆಗಿ ಹಿಂದ್ಗಡೆ ಯಾರೋ ಹೋದ್ರು. ಬಿಡು ನನ್ ಗಂಡನೇ ಹೋಗ್ತಾನೆ ಅಂತ ನಾನು ಸುಮ್ನೆ ನಕ್ಕೊಂಡು ದೀಪ ಅಂಟಿಸ್ತಾ ಇದ್ದೆ. ನೋಡಿದ್ರೆ ಪಕ್ಕದಲ್ಲಿ ಬೇರೋನಿದ್ದಾರೆ. ಅದೇ ಟೈಮ್ಗೆ ನನ್ ಗಂಡನೂ ಮನೆ ಒಳಗಡೆ ಬಂದ. ಆ ಕಡೆ ನನ್ನ ಹುಡುಕ್ತಾ ಇದ್ರು. ಬಟ್ ಅವನ ಕೈನ ನನ್ನ ಬಾಯಿನ ಮುಚ್ಕೊಂಡ್ಬಿಟ್ಟಿದ್ದಾನ ಗಟ್ಟಿಗೆ. ನಾನು ಕೈ ಆಡಿಸ್ತಾ ಇದ್ದೆ, ಬಟ್ ಯಜಮಾನ್ರು ನೋಡಿಲ್ಲ. ಸಡನ್ ಆಗಿ ಬಂದು ನಿಂತ್ಕೊಂಡೆ ಅವ್ರ ಮುಂದ್ಗಡೆ. ಅವರು ಏನ್ರಿ ಆಯ್ತು ಏನಾಯ್ತು ಅಂತ ಕೇಳ್ತಾವ್ರೆ. ಹಿಂದ್ಗಡೆಯಿಂದ ಡಮಾರ್ ಅಂತ ಒಬ್ಬ ಹೊಡೆದ. ಇನ್ನ ಗಂಡನ್ನ ಆ ಎತ್ತು ಕಟ್ಟೋದು ಗೆಜ್ಜೆ ಬರ್ತದಲ್ಲ, ಆ ಗೆಜ್ಜೆಲೆ ಹೊಡೆದಿ ಅಲ್ಲೊಂದು ಕಂಬಿ ತಗೊಂಡು ಚುಚ್ಚಿ ಸಾಯಿಸ್ತಾ ನನ್ ಜೀವನನೂ ಹಾಳು ಮಾಡ್ದ. ಒಂದು 3 ಮೊಳ ಮಲ್ಗೆ ಹಬ್ಬ ಇಟ್ಬಿಟ್ಟು ಹೊಂಟೋದ ಅಂತ ಈ ಹುಡುಗಿ ಹೇಳಿ ಮುಗಿಸ್ತಾ ಇದೆ ಆ ವಿಷಯನ. ಸಂಧ್ಯಾ ಮೇಡಮ್ ಹೇಳಿ ಮುಗಿಸ್ತಾರೆ ಅವ್ರು ಕೇಳಿಗರಿಗೆ ಈ ವಿಷಯನ. ಇನ್ನ ಕೇಳಿಗರು ಸುಮ್ನೆ ಹೇಳ್ತಾರ, ಹಾಕು ಆ ಕತ್ಲಲ್ಲಿ ಏನಾಯ್ತು ಅನ್ಬಿಟ್ಟು ಇನ್ನ ಈ ವಿಡಿಯೋನ ವೈರಲ್ ಮಾಡ್ತಾರೆ. ಇನ್ನ ಪೊಲೀಸರು ಮುಂದೆ ಪ್ರೆಸ್ ಅವ್ರು ಬಂದು ನಿಂತ್ಕೊಂಡ್ರು. ಏನ್ ಸರ್ ಇದು ಬಾಬಿ ಕೇಸು, ಹುಡುಗಿ ಕೇಸ್ನ ಮುಖಣ ಅನ್ಕೊಂಡಿರಾ ಇಲ್ಲ ನೀವೇನ ಭಯ ಬೀಳ್ತಾ ಇದೀರಾ ಅಂತ ಪ್ರೆಸ್ ಅವರು ಇವಾಗಾರು ನಿಜ ಕೇಳ್ತಾವ್ರೆ. ಪೊಲೀಸ್ ಅವರನ್ನು ಆದಷ್ಟು ಬೇಗ ಕಂಡಿಡಿತೀವಮ್ಮ, ನಾವು ಮನುಷ್ಯರೇ ಅಲ್ವಾ. ಒಂದ್ ನಿಮಿಷ ಇರಿ. ಏನಮ್ಮ ಸಂಧ್ಯಾ, ನೀನೇನು ಸಿಂಪತಿ ಕ್ರಿಯೇಟ್ ಮಾಡ್ತಾ ಇದ್ಯಾ? ನೀನ್ ತಾನೇನಮ್ಮ ಹೇಳ್ದೆ ವಾಚ್ಮ್ಯಾನ್ ಕೊಲೆಗಾರ ಅಂತ, ಇವಾಗ ನೀನೇ ಇಲ್ಲ ಅಂತ ಇದೆಯಾ? ಏನಮ್ಮ ಇದು, ಸ್ವಲ್ಪ ಹುಷಾರಾಗಿದ್ಕೊಳ್ಳಮ್ಮ ಅಂತ ಪೊಲೀಸ್ ಅವರು ಇಂಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಡ್ತಾವ್ರೆ ಸಂಧ್ಯಾ ಮೇಡಮ್ಗೆ. ಈ ಕಡೆ ಪೊಲೀಸ್ ಫ್ರೆಂಡ್ ಒಬ್ರು ಇದಾರಲ್ಲ, ಅವರು ಬಂದು ಏನ್ ಸಂಧ್ಯಾ, ನೀನ್ ಲಾಸ್ಟ್ ಟೈಮೇ ಹೇಳಿದೀನಿ, ನೀನೇನಾದ್ರು ಮಾತಾಡಕ್ಕೆ ನಾವು ಮುಂಚೆ ನನಗೊಂದು ಮೆಸೇಜ್ ಕಳಿಸಮ್ಮ ಅಂತ, ನೀನ್ ಏನ್ ಹಿಂಗ್ ಮಾಡ್ತೀಯ ಅಂತ ಸಂಧ್ಯಾ ಮೇಡಮ್ಗೆ ಈ ಪೊಲೀಸ್ ಅವರು ಬೈತಾವ್ರೆ. ಒಂದ್ ದೊಡ್ಡ ಪ್ರೆಸ್ ಮೀಟ್. ಈ ಸಲ ಸಂಧ್ಯಾ ಮೇಡಮ್ಗೆ ಚಾನ್ಸ್ ಕೊಟ್ಟಿರ್ತ ಯಾರು ಗೊತ್ತಾ? ಆ ಪ್ರೊಡ್ಯೂಸರ್. ಸಂಧ್ಯಾ ನೀನ್ ಸೂಪರ್ ಅಮ್ಮ, ನಿನ್ ಪಾಡ್ಕಾಸ್ಟ್ ಚಾನಲ್ ಅಲ್ಲಿ ಹೇಳಿದೆಲ್ಲ ನಿಜಾನೇ, ಬಾಮ ಒಂದ್ ಸಂಘ ಸೇರಿಸ್ತೀನಿ ಅಂತ ಸಂಘ ಸೇರ್ಸವ್ರೆ. ಏನಕ್ಕಪ್ಪ ಸೇರ್ಸವ್ರೆ? ಇವಾಗ ಹುಡುಗಿ ಹೇಳಿದ್ಲಲ್ಲ, ಸಂಧ್ಯಾ ಮೇಡಮ್ ಹೇಳಿದ್ರೆ ನಂಬ್ತಾ ಇಲ್ಲ, ಆ ಹುಡುಗಿನೆಲ್ಲ ಕರೆಸು ಮಾತಾಡೋಣ ಅಂತ ಕುಂಟ್ರಸವ್ರೆ. ಸಂಧ್ಯಾ ಮೇಡಮ್ ಅವ್ರಿಗೆ ಫೋನ್ ಮಾಡ್ತಾರೆ. ಅವ್ರು ನೋಡಿದ್ರೆ ಕೈ ಎತ್ತು ಬಿಡದ, ಇಲ್ಲ ನಾನು ಬರಲ್ಲ ಅನ್ಬಿಟ್ಟು. ಇನ್ನ ಅಲ್ಲಿ ಕುಂತಿರೋರೆಲ್ಲ ಸಂಧ್ಯಾ ಮೇಡಮ್ ಮೇಲೆ ರೇಗ್ತಾವ್ರೆ. ಏನಮ್ಮ ಏನ್ ಮಾಡಕ್ ಕೆಲಸ ಇಲ್ದೆ ಕರೆಸ್ತಾ ಇಲ್ಲಿ, ಇಂಥದೆಲ್ಲ ಬೇಜಾನ್ ನೋಡಿದೀವಿ ಅಂತ ಎದ್ದು ಹೋಯ್ತಾವ್ರೆ. ಅಲ್ಲಿ ಇಬ್ರು ಬಂದ್ರು. ಇವ್ರಿಬ್ರು ಯಾರಂತ ಜ್ಞಾಪಕ ಇದೆಯಾ? ತುಂಬಾ ವರ್ಷ ಆಯ್ತಲ್ಲ, ನಿಮ್ಗೆ ಜ್ಞಾಪಕ ಇರಲ್ಲ. ಅದೇ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಅಕ್ಕ ತಂಗಿರ್ನ ಡ್ರಾಪ್ ಮಾಡಿದ್ರಲ್ಲ, ಜ್ಞಾಪಕ ಇದೆಯಾ? ಅದ್ರಲ್ಲಿ ಒಬ್ಳು ಸತ್ತೋಗಿದ್ದಾಳೆ ಅನ್ಕೊಂಡ್ವಿ, ಅವಳು ಸತ್ತಿಲ್ಲ, ಬದುಕೆ ಅವಳೆ. ಇಬ್ರು ಬಂದು ಚೇರ್ ಮೇಲೆ ಕುತ್ಕೊಂಡ್ರು. ಹೌದು ನಿಮ್ಗೆ ಏನಾಯ್ತು ಅಂತ ಎಲ್ಲರೂ ಕೇಳ್ತಾರೆ. ಇವಾಗ ಈ ಹುಡುಗಿರು ಇನ್ನೊಂದು ಸ್ಟೋರಿ ಹೇಳ್ತಾರೆ. ಬನ್ನಿ ಎಲ್ಲರಿಗೂ ನಮಸ್ಕಾರ. ನಾವು ಈ ಫಂಕ್ಷನ್ ಎಲ್ಲ ಡ್ಯಾನ್ಸ್ ಆಡ್ತಾರಲ್ಲ, ಅವರು ಒಂದಿನ ಡ್ಯಾನ್ಸ್ ಮುಗಿಸ್ಕೊಂಡು ಹಿಂಗೆ ಹೋಗ್ತಾ ಇದ್ವಿ. ದೊಡ್ಡ ಮನುಷ್ಯನೇ ಬಾಮ ಡ್ರಾಪ್ ಮಾಡ್ತೀವಂತ ಕರ್ಕೊಂಡು ಹೋದ್ರು. ನಮ್ಮ ಅಕ್ಕನ ಆ ದೊಡ್ಡ ಮನುಷ್ಯ ಏನ್ ಮಾಡ್ದ ಅಂತ ಗೊತ್ತಿಲ್ಲ. ಆದ್ರೆ ನಾನು ಸೀದಾ ಮನೆಗೆ ಹೊಂಟದೆ. ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೋತಾ ಇದೀನಿ. ಹಿಂದ್ಗಡೆಯಿಂದ ಯಾರೊಬ್ಬ ಬಂದು ನನ್ನ ಹೊಡೆದು ನನ್ನ ಬಲಾತ್ಕಾರ ಮಾಡಿ ನನ್ನ ಹಾಳು ಮಾಡಿ ಒಂದು 3 ಮೊಳ ಮಲ್ಗೆ ಹೂವ ಇಟ್ಬಿಟ್ಟು ಹೋದ. ನಮ್ಮ ಅಕ್ಕನ ಬಂದು ನೋಡಿದ್ರು. ಎಲ್ಲಾನು ಸತ್ತೋಗಿದಿನ ಅನ್ಕೊಂಡೆ, ಇಲ್ಲ ನಾನು ಬದುಕೇ ಇದ್ದೆ. ಅವಾಗ ನಮ್ಮ ಅಕ್ಕ ನನ್ನ ಕಾಪಾಡಿದ್ರು ಅಂತ ತಂಗಿ ಹೇಳ್ತಾವಳೆ. ಈ ಕಡೆ ಅಕ್ಕನು, ಅವತ್ ನಾನು ನನ್ನ ತಂಗಿ ಹಿಂಗ್ ಆಯ್ತಲ್ಲ ಪೊಲೀಸ್ ಸ್ಟೇಷನ್ಗೆ ಹೋದೆ. ಅದೇ ನನ್ನ ಹತ್ರ ಅವರು ಕಂಪ್ಲೇಂಟ್ ತಗೊಂಡಿದ್ದಿಲ್ಲ, ನೀನ್ ಈ ಜಾತಿ ಆ ಜಾತಿ, ನಿಮ್ಮನ್ನ ಊರೋಡೆ ಸೇರ್ಸೋದೇ ದೊಡ್ಡ ತಪ್ಪು ಅಂತ ಬೈದಾಕ್ಬಿಟ್ರು. ಕಂಪ್ಲೇಂಟ್ ಯಾರಮ್ಮ ತಗೊಂಡಿಲ್ಲ ಅಂತ ಇವಾಗ ಮುಂದೆ ಕೂತಿರೋ ಪ್ರೆಸ್ ಅವರೆಲ್ಲ ಕೇಳ್ತಾರೆ. ಅವ್ರು ಯಾರಪ್ಪ ಅಂದ್ರೆ ಇವಾಗ ದೊಡ್ಡ ಅಧಿಕಾರಿ ಆಗಿದಾರಲ್ಲ DIG ಸಾರು, ಅವರೇ. ಇನ್ನ ಎಲ್ಲಾ ಪ್ರೆಸ್ DIG ಸಾರ್ಗೆ ಎಂಕ್ವೈರಿ ಇಡ್ತಾರೆ. ಇವಾಗ DIG ಸಾರ್ಗೆ ಎಂಕ್ವೈರಿಗೆ ಇಡಬೇಕಲ್ಲ, ಆ ಸೈಕಲ್ ಗ್ಯಾಪ್ ಅಲ್ಲಿ ಇನ್ನೂ 2 ಮರ್ಡರ್ ಆಗ್ಬಿಟ್ಟಿದ್ದಾರೆ. ಸಂಧ್ಯಾ ಮೇಡಮ್ ಬಂದ್ ನೋಡ್ತಾರೆ. ನೋಡ್ಬಿಟ್ಟು ಸಖತ್ತು ಶಾಕ್ ಆಗ್ಬಿಡ್ತಾರೆ. ಸರ್ ಇದು ಬಿಟ್ರೆ ಹಿಂಗೆ ನಿಲ್ಲಲ್ಲ, ಆದಷ್ಟು ಬೇಗ ಕಂಡಿಡಿಬೇಕು ಸರ್ ಇದನ್ನ ಅಂತ ಇವಾಗ ಆ ಕಡೆಗೆ ಎಲ್ಲಾ ಪೊಲೀಸನು ಇಳಿತಾರೆ. ಈ ಕಡೆ ಒಬ್ಬ ಟಿವಿ ನ್ಯೂಸ್ ಅನ್ನು ಹೇಳ್ತಾವನೆ, ಈ ಪೊಲೀಸರಿಗೆ ಇಡಕ್ಕಾಗಿಲ್ಲ, ಅದಕ್ಕೆ ಒಬ್ಬ ಮೇಡಮ್ ನ ಅಪಾಯಿಂಟ್ಮೆಂಟ್ ಮಾಡಿದಾರೆ ಅಂತ. ನೋಡಿ ಇವರೇ ಆ ಮೇಡಮ್, ಇವರ ನಾವು ಪೊಲೀಸ್ ಮೇಡಮ್ ಅಂತ ಕರೆಯೋಣ. ಮೇಡಮ್ ಅವರು ಬಂದ್ರು.
ಸಂಧ್ಯಾ ಮೇಡಮ್ ಅವ್ರ ಫ್ರೆಂಡ್ಗೆ ಹೆಂಗಾಯ್ತು ಅಂತ ಗೆಸ್ ಮಾಡ್ತಾರಲ್ಲ ಅದೇ ತರ ಗೆಸ್ ಮಾಡ್ತಾರೆ. ಸರಿ ಸರಿ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ರಿ ಅಂತ ಮೇಡಮ್ ಅವರು ಸೀದಾ ಸ್ಟೇಷನ್ಗೆ ಬಂದ್ರು. ಏನ್ ಸರ್ ಇದು ಕೇಸ್ನ ಕಂಡಿಡಿತಾರೆ, ಯಾವ್ದು ಪ್ರೂಫ್ ಇಲ್ವಲ್ಲ, ಸರಿ ಒಂದ್ ಕೆಲಸ ಮಾಡಿ ಅಂತ ಹೇಳ್ತಾರೆ. ಆ ಕೆಲಸ ಏನಪ್ಪಾ ಅಂದ್ರೆ ಅದೇ ನಮ್ ಸಂಧ್ಯಾ ಮೇಡಮ್ ಪಾಡ್ಕಾಸ್ಟ್ ಮಾಡ್ತಾ ಇರಲ್ಲ, ಅಲ್ಲಿ ತುಂಬಾ ಸ್ಟಿಕ್ಕರ್ ಅದು ಇದೆಲ್ಲ ಅಂಟಿಸಿಕ್ಕಿರ್ತಾರೆ, ಅದನ್ನೆಲ್ಲ ಎತ್ಕೊಂಡು ಸ್ಟೇಷನ್ಗೆ ಇವರು ಬಂದ್ಬಿಡ್ತಾರೆ. ಆ ವಿಷಯ ಸಂಧ್ಯಾ ಮೇಡಮ್ ಗೊತ್ತಾಗುತ್ತೆ. ಅಲ್ಲ ನನ್ ಕೇಳಿದೆ ಹೆಂಗ್ ತಗೊಂಡ್ರಿ ನೀವು ಅಂತ ಜಗಳ ಮಾಡ್ತಾವ್ರೆ. ಈ ಕಡೆ ಪೊಲೀಸ್ ಮೇಡಮ್ ಸುಮ್ಮನೆ ನಿತ್ಕೊ ಅಂತ ಹೇಳಿ ಆ ಫೈಲ್ ನೋಡ್ತಾವ್ರೆ. ಅವ್ರ ಫೈಲ್ ನ ಅವರು ಓಪನ್ ಮಾಡ್ತಾ ಇದ್ದಂಗೆನೆ ಸಂಧ್ಯಾ ಮೇಡಮ್ ಇಲ್ಲಿ ಆ ಫೈಲ್ ಬಗ್ಗೆ ಪಿನ್ ಟು ಪಿನ್ ಹೇಳ್ತಾವ್ರೆ. ಅದನ್ನ ಕೇಳಿ ಪೊಲೀಸ್ ಮೇಡಮ್ಗೆ ಸಖತ್ತು ಶಾಕು. ಇದೇನೋ ನಮಗಿನ್ನ ಫಾಸ್ಟ್ ಆಗಿ ಅವಳು ಅಂತ. ಸರಿ ನಮ್ಮ ಸಂಧ್ಯಾ ನಿನ್ ಜೊತೆಲೇ ಇರೋ, ನಿನಗೇನಾದ್ರು ಖರ್ಚಿಗೆ ಬೇಕಾದ್ರೆ ಕೊಡ್ತೀನಿ ಅಂತ ಸಂಧ್ಯಾ ಮೇಡಮ್ ನ ಅವ್ರ ಟೀಮ್ ಜೊತೆ ಸೇರಿಸ್ಕೊಂತಾರೆ. ಈ ಕಡೆ ಪೊಲೀಸ್ ಮೇಡಮ್ ಕೇಳ್ತಾವ್ರೆ, ಏನ್ ಸರ್ ಯಾಕೆ ನೀವು ಅವತ್ತು ಕಂಪ್ಲೇಂಟ್ ತಗೊಂಡಿಲ್ಲ ಅಂತ. ಅದಕ್ಕೆ ಆ ಪೊಲೀಸ್ ಅವರನ್ನು, ಮೇಡಮ್ ನಿಮಗೆ ಗೊತ್ತಲ್ಲ ದೊಡ್ಡ ಜಾಗ ಮಹಾರಾಜರು, ಅವ್ರ ಮೇಲೆ ಕಂಪ್ಲೇಂಟ್ ತಗೊಳಕಾಗುತ್ತಾ, ಸೈಡ್ ಅಲ್ಲಿ MLA MP ಗಳದ್ದು ಬೇರೆ ಕೈವಾಡ ಇದೆ, ಅರ್ಥ ಮಾಡ್ಕೊಳ್ಳಿ ಮೇಡಮ್, ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನ ಕಡೆ ಇದ್ದೀರಾ, ಏನ್ ಮಾಡ್ತಾ ಇದೀರಿ ಅಂತ ಪೊಲೀಸ್ ಮೇಡಮ್ ಹೇಳ್ತಾರೆ. ಸರಿ ಸರಿ ಸರ್ ನೋಡೋಣ ಇರಿ ಅಂತ ಪೊಲೀಸ್ ಮೇಡಮ್ ಅವ್ರನ್ನ ಆಚೆ ಕಳಿಸ್ತಾರೆ. ಅವರು ಹಂಗೆ ಆಚೆ ಬಂದ್ರು. ಸಂಧ್ಯಾ ಮೇಡಮ್ ಈ ಕಡೆ ತಿರ್ಕೊಂಡವ್ರೆ, ಏನಮ್ಮ ಚೆನ್ನಾಗಿದ್ಯಾ, ಇದೆಲ್ಲ ನಿನ್ನಿಂದಾನೆ ಅಲ್ಲ, ಓಕೆ ಓಕೆ ಇನ್ನೊಂದು ವಿಷಯ ಗೊತ್ತಾ, ನೀನ್ ಮದುವೆ ಮಾಡ್ಕೋತಿಲ್ಲ ಹುಡುಗ, ಅವ್ನ್ ಬೇರೆ ಯಾರು ಅಲ್ಲಮ್ಮ ನನ್ನ ಫ್ರೆಂಡ್ ಮಗನೇ, ಅವಾಗವಾಗ ಇಬ್ರು ಮುಖ ನೋಡ್ಕೋತಾ ಇರ್ಬೇಕು, ಸ್ವಲ್ಪ ನೋಡ್ಕೊಳಮ್ಮ ಅಂತ ವಾರ್ನಿಂಗ್ ಕೊಡ್ತಾವ್ರ. ಇಲ್ಲ ಖುಷಿಯಾಗಿ ಹೇಳ್ತಾನ ಮನುಷ್ಯ, ಗೊತ್ತಾಗಿಲ್ಲ ಯಾರು ಆ ದೊಡ್ಡ ಮನುಷ್ಯ ಅಂತೀರಾ, ಇಲ್ಲ ಅವ್ರು ನೋಡಿ ಒಬ್ಬನ ಕೆರ ತಗೊಂಡು ಜ್ವರ ಬರೋ ತರ ಹೊಡಿತಾವ್ರೆ, ಬಾಯಲ್ಲಿ ಚುಟ್ಟಾಡ್ಕೊಂಡು. ಅವ್ರಿಗೊಂದು ಫೋನ್ ಕಾಲ್ ಬಂತು, ಮಾಡಿರೋದು ಸಾಕ್ಷಾತ್ ಪೊಲೀಸ್ ಅಪ್ಪನೇ. ಯೋ ನನ್ನನ್ನೇ ಎಂಕ್ವೈರಿಗೆ ಎಳೆದ್ಬಿಟ್ರು, ಸ್ವಲ್ಪ ಹುಷಾರಾಗಿ ಇದ್ಕೊಳ್ಳಿ ಅಂತ ಹೇಳ್ತಾರೆ. ನನ್ನ ಬಗ್ಗೆ ಏನಾಗ ಗೊತ್ತಾಯ್ತು, ನೀ ಬಂಡವಾಳನೆಲ್ಲ ಇಳಿಸ್ಬಿಡ್ತೀನಿ ಹೊರಗಡೆ ಅಂತ ಪೊಲೀಸ್ಗೆ ವಾರ್ನಿಂಗ್ ಕೊಡ್ತಾವ್ರೆ ಮಹಾರಾಜರು. ಇವಾಗ ಸತ್ರಲ್ಲ ಅವ್ರದ್ದು ಪೋಸ್ಟ್ ಮಾರ್ಟಮ್ ಆಯ್ತು, ಅದ್ರಲ್ಲಿ ಒಂದು ಕೂದ್ಲಿ ಸಿಕ್ಕೈತೆ. ಓಕೆ ಹೆಂಗೋ ಕೂದ್ಲರ್ ಸಿಕ್ತಲ್ಲಪ್ಪ, ಇದನ್ನ DNA ರಿಪೋರ್ಟ್ ತೆಗೀರಿ ಅಂತ ಪೊಲೀಸ್ ಮೇಡಮ್ ಹೇಳ್ತಾರೆ. ಈ ಕಡೆ ಸಂಧ್ಯಾ ಮೇಡಮ್ ಪೊಲೀಸ್ ಹತ್ರ ಹೇಳ್ತಾವ್ರೆ, ಸರ್ ನಾವ್ ಯಾಕೆ ಆ ರಾಜರದು DNA ಮ್ಯಾಚ್ ಮಾಡಿ ನೋಡಬಾರ್ದು ಅಂತ. ಅದಕ್ಕೆ ಪೊಲೀಸ್ ಅಪ್ಪ ಫುಲ್ ಶಾಕು, ಏನೋ ರಾಜರದ ನಿನ್ಗೊಂದು ವಿಷಯ ಗೊತ್ತಾ, ಅವ್ರನ್ನ ಈ ಊರಲ್ಲಿ ದೇವ್ರ ತರ ಮುಗಿತಾರೆ, ಬೇಡ ಸುಮ್ನೆ ಇದ್ಬಿಡು ಅಂತ ಹೇಳ್ತಾರೆ. ಸಂಧ್ಯಾ ಮೇಡಮ್ ಕೇಳ್ಬೇಕಲ್ಲ, ಹೋದ್ರು ರಾಜರ ಮನೆಗೆ. ರಾಜರು ಕುಂದ್ಕೊಂಡು ಊಟ ಮಾಡ್ತಾವ್ರೆ. ಏನಪ್ಪಾ ವಿಷಯ ಇಲ್ಲಿ ಗಂಟ ಬಂದಿರೋದು ಪೊಲೀಸಪ್ಪ ಅಂತ ಕೇಳ್ತಾವ್ರೆ. ಸಂಧ್ಯಾ ಮೇಡಮ್, ಸರ್ ಒಂದು 20 ವರ್ಷದ ಹಿಂದ್ಗಡೆ ಅದೇ ಒಂದು ಹುಡುಗಿನ ನೀವು ಬಲಾತ್ಕಾರ ಮಾಡಿರಲ್ಲ, ಆ ಕೇಸಲ್ಲಿ ನೀವು ಜೈಲು ಕೂಡ ಹೋಗಿದ್ರಂತೆ, ಹೌದಾ ಸರ್ ಅಂತ ಕೇಳ್ತಾರೆ. ಅದಕ್ಕೆ ರಾಜನು, ಹೂನಮ್ಮ ಹೌದು ಹೋಗಿದ್ದೆ, ಬೇಲೆಲ್ಲ ಆಚೆ ಬಂದೆ, ಕೇಸೇ ಕಾಂಪ್ರೋ ಆಯ್ತಲ್ಲ, ಏನ್ ಸಮಾಚಾರ ಅಂತ ಕೇಳ್ತಾರೆ. ಇಲ್ಲ ಸರ್ ಅದನ್ನ ತಿರ್ಗಾ ಓಪನ್ ಮಾಡ್ತಾ ಇದೀವಿ ಅಂತ ಸಂಧ್ಯಾ ಮೇಡಮ್ ಹೇಳ್ತಾರೆ. ಏನೋ ಓಪನ್, ಏಯ್ ಬಾರ ಇಲ್ಲಿ ಅಂತ ಒಬ್ಬರನ್ನ ಕರೀತಾರೆ. ಆ ಅಮ್ಮನು ಬಂತು, ಹುಡುಗಿ ಯಾರು ಗೊತ್ತಾ, ಇವಳೆ ನಾನು ಬಲಾತ್ಕಾರ ಮಾಡಿದ್ದೀನಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದು. ಅವತ್ತು ನಾನು ಬಲಾತ್ಕಾರ ಮಾಡಿಲ್ಲಮ್ಮ, ಸುಮ್ಮನೆ ಕೆನ್ನೆ ಹಿಡಿದೆ, ನೋಡಿದ್ರೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾಳೆ. ಸರಿ ಇವಳು ತಾನೇ ಕೊಟ್ಲು ಕಂಪ್ಲೇಂಟ್ ಅಂತ ಇವಳನ್ನೇ ಮದುವೆ ಆಗ್ಬಿಟ್ಟೆ, ಇನ್ನ ಗಂಡನ್ನ ಜೈಲಲ್ಲಿರೋದು ಬಿಡ್ತಾಳ ಇವಳು, ಅವಳೇದ ಆಚೆ ತಗೊಂಡ್ಬಿಟ್ಲು ಅಂತ ರಾಜರು ಹೇಳಿದ ತಕ್ಷಣ ಸಂಧ್ಯಾ ಮೇಡಮ್ಗೆ ಶಾಕ್ ಆಯ್ತು, ಇದೇನಪ್ಪ ಹಿಂಗಾಯ್ತಲ್ಲ ಅಂತ. ರಾಜರು ಇನ್ನೊಂದು ಹೇಳ್ತಾರೆ, ನೋಡಮ್ಮ ನಾನು ಮಾಡಿರೋದು ನಿಜ, ಆದ್ರೆ ನಾನು ಯಾವತ್ತು ಯಾವ ಹುಡುಗಿನೂ ಬಲಾತ್ಕಾರ ಮಾಡಿಲ್ಲ, ಇಷ್ಟ ಪಡಿಸ್ಕೊಂಡ್ ಮಾಡಿದೀನಿ ಅಂತ ಒಂದ್ ಡೈಲಾಗು ಬಿಡ್ತಾವ್ರೆ. ಇಬ್ರಿಗೂ ಅಲ್ಲೇನು ಕ್ಲೂ ಸಿಕ್ಕಿಲ್ವಲ್ಲ, ಸೀದಾ ಬಂದು ಕಾರಲ್ಲಿ ಕುತ್ಕೊಂಡ್ರು. ಏನ್ ಮಾಡೋದಿಬೇಕಂತ ಪೊಲೀಸ್ ಅಪ್ಪ ಕೇಳ್ತಾನೆ. ತಗೋ ಅಲ್ಲೂಜ ಬ್ರಷ್, ಇವಾಗ ಎತ್ತು DNA ಅಂತ ಹೇಳ್ತಾರೆ. ಈ ಬ್ರಷ್ ಹೆಂಗ ಮಾಡಿದೆ ಗ್ಯಾಪ್ ಅಲ್ಲಿ ಅಂತ ಪೊಲೀಸ್ ಅವ್ರಿಗೆ ಶಾಕು. ರಾಜರ ಮನೆಯಿಂದ ಆಚೆ ಬಂದ್ರಲ್ಲ ಎಂತಿತ ಕೇಳಿರ್ತಾರೆ, ಇಲ್ಲಿ ವಾಶ್ರೂಮ್ ಅಲ್ಲಿ ಇದೆ ಅಂತ ವಾಶ್ರೂಮ್ ಅಲ್ಲಿ ಹೊಡೆದವ್ರೆ ಆ ಬ್ರಷ್ ನ. ಹಿಂಗೆ ಇಬ್ರು ಖುಷಿಯಾಗಿ ಟೀ ಕುಡ್ಕೊಂಡು ಮಾತಾಡ್ತಾವ್ರೆ. ಅಲ್ಲಿಗೆ ಗಂಡು ಬಂದ, ಗಂಡಿಗೆ ಆಲ್ರೆಡಿ ಬರ್ನ್ ಆಗೈತೆ. ಸಾಕು ಇದೆಲ್ಲ ಕೆಲಸಗಳು, ನೀನೊಂದು ಹೆಂಗ್ಸೆ ಅರ್ಥ ಮಾಡ್ಕೊ ಅಂತ ಗಂಟಸ್ರ ಡೈಲಾಗ್ ನ ಹುಡುಗ ಹೊಡಿತಾವನೆ. ಇವಾಗ ನಿನ್ ಕಾರು ಬೇಡ ಏನು ಬೇಡ ಅಂತ ಸೆಂಟ್ರ್ ರೋಡ್ ಅಲ್ಲೇ ಇಳಿದು ಹೊಂಟೈತಾರೆ. ಇನ್ನ ಮಾರನೇ ದಿನ ಅತ್ತೆ ಮಾವ ಮನೆಗೆ ಬಂದ್ರು. ಏನಮ್ಮ ನಿನಗ ಅವನಿಗೂ ಜಗಳ ಅಂತೆ, ಇಲ್ಲಿ ಪತ್ರಿಕೆ ಕೊಡ್ಬೇಕಾಗಿತ್ತು, ಅದಕ್ಕೆ ಬಂದಂಗೆ ನೋಡ್ಕೊಂಡು ಹೋದ್ವಿ, ಏನೇ ಜಗಳ ಇರ್ಲಮ್ಮ, ಜಾಸ್ತಿ ಮನಸ್ಸಲ್ಲಿ ಇಕ್ಕೊಂಬಿಡಿ ಅಂತ ಮಾವ ಪಾಪ ಸೂಪರ್ ಮನುಷ್ಯ ಹೊಂಟೈತಾನೆ. ಈ ಕಡೆ ಅತ್ತೆನು, ಆದಷ್ಟು ಬೇಗ ಬಾ, ಏನ್ ತಲೆ ಕೆಡಿಸ್ಕೊಂಬೇಡ, ನಾನು ಇದೀನಲ್ಲ, ನಾವಿಬ್ರು ಫ್ರೆಂಡ್ ಆಗ್ಬಿಡೋಣ ಅಂತ ಅತ್ತೆ ಸಕ್ಕತ್ತಾಗಿ ಮಾತಾಡ್ತಾರ್ರಿ ಹುಡುಗಿ ಹತ್ರ. ಈ ಕಡೆ ಪೊಲೀಸ್ ಅಪ್ಪ ಗುಡ್ಗುಡ್ ಅಂತ ಓಡ್ತಾವ್ರೆ. ಏನಪ್ಪ ವಿಷಯ ಅಂದ್ರೆ ಕೊಲೆಗಾರ ಪೊಲೀಸ್ ಅಮ್ಮನಿಗೆ ಫೋನ್ ಮಾಡಿದಾನೆ. ಬಂದ್ಬಿಟ್ಟ, ನೀನ್ ಬರ್ಲಿ ಅಂತಾನೆ ಕಾಯ್ತಾ ಇದ್ದೆ, ನಿನ್ಗೊಂದು ಗಿಫ್ಟ್ ಇಕ್ಕಿದ್ದೀನಲ್ಲ ಆಚ ಕಡೆ ಒಂದು ಬಸ್ಸಲ್ಲಿ, ಹೋಗಿ ಎತ್ಕೊಂಬರ ಕೇಳೋ ಅಂತ ಹೇಳ್ತಾರೆ. ಅವರು ಹೋಗಿ ತಗೊಂಡ್ಬರ್ತಾರೆ. ನೋಡಿದ್ರೆ ಹೆಣ್ಮಕ್ಳು ಹಾಕೋತಾರಲ್ಲ ಚುಟ್ಟು ಕೆಳಗಡೆ 2 ಬಾಲ್ ತರ ಅದಿರುತ್ತೆ. ಓಕೆ ನೆಕ್ಸ್ಟ್ ಯಾರಂತ ಅರ್ಥ ಮಾಡ್ಕೊಂಡ್ರಾ ಅಂತ ಹೇಳ್ತಾರೆ. ಪೊಲೀಸ್ ಅಮ್ಮನಿಗೆ ಫ್ಲಾಶ್ ಆಗೋಯ್ತು, ಅವನು ಸಂಧ್ಯಾನ ಅಟ್ಯಾಕ್ ಮಾಡಕ್ ನೋಡ್ತಾವನೆ ಅಂತ. ಸಂಧ್ಯಾ ಮೇಡಮ್ ಈ ಕಡೆ ಮದ್ವೆಗೆ ಬಟ್ಟೆ ತಗೊಳಕ್ಕೆ ಬಟ್ಟೆ ಅಂಗಡಿಗೆ ಬಂದವ್ರೆ. ಪೊಲೀಸ್ ಅಪ್ಪ ಫೋನ್ ಮಾಡಿದ್ರು, ಈ ತರ ನೀನ್ ಇರೋ ವಿಷಯ ಗೊತ್ತಾಯ್ತು, ನಿನ್ನ ಅವ್ನು ಮರ್ಡರ್ ಮಾಡಕ್ ಆಯ್ತವನೆ, ಅಲ್ಲಿಂದ ಎಸ್ಕೇಪ್ ಆಗ್ರಿ ಫಸ್ಟ್ ಅಂತ. ಇವರು ಎಲ್ಲಾರನ್ನ ಕರ್ಕೊಂಡು ಹಿಂಗ್ ಆಚೆ ಬರ್ತಾರೆ. ನೋಡಿದ್ರೆ ಆ ಪೊಲೀಸ್ ಅಪ್ಪ ಅಲ್ಲೇ ನಿಂತವನೆ. ನೋಡ್ಬಿಟ್ಟು ಇವ್ರನ್ನ ಒಂಥರ ನಗಿತಾವನ್ರಿ ಅವನು. ಈ ಕಡೆ ನಮ್ಮ ಸಂಧ್ಯಾ ಅವರು ಮಾವನ ಅವ್ರ ಹತ್ರ ಮಾತಾಡ್ತಾವ್ರೆ, ಯಾಕಂದ್ರೆ ಫ್ರೆಂಡ್ ಅಲ್ವಾ ಅವ್ರಿಬ್ರು. ಸಂಧ್ಯಾನ ಸೀದಾ ಮನೆಗೆ ಬಂದ್ರು, ಫ್ರಿಜ್ ಅಲ್ಲಿ ನೀರ್ ತೆಗೆದ್ರು, ಹಂಗೆ ಆಚೆ ಬರ್ತಾರೆ. ಆ ಕೊಲೆಗಾರ ಹಂಗೆ ಅಲ್ಲಿ ಮುಂದೆ ಬಂದ, ಲವರ್ನ ಕತ್ತನ ಹಂಗೆ ಸೀಳ್ತಾನೆ. ಸಂಧ್ಯಾ ಮುಂದೆನೆ ಅವರೇ ಠಮಾರ್ ಅಂತ ಕಂಡ್ಬಿಟ್ರೆ ಇದು ಒಂದು ಕನಸು. ಸಂಧ್ಯಾ ಮೇಡಮ್ ತಿರ್ಗಾ ಆ ಪಾಡ್ಕಾಸ್ಟ್ ಚಾನಲ್ ಕುತ್ಕೊಂಡ್ರು. ಏನೋ ಕೊಲೆಗಾರ ನನಗೆ ವಾರ್ನಿಂಗ್ ಕೊಡ್ತಾವನೆ, ನಾನು ಸಾಯಿಸ್ತೀನಿ ಅಂತ, ಅದಕ್ಕೆ ಅಂತ ನಾನು ಭಯ ಬಿದ್ದೇನು, ಮೂಲೆ ಕುತ್ಕೊಳ್ಳೋ ಹುಡುಗಿ ಎಲ್ಲ ನಾನು, ನೀವೆಲ್ಲ ಮಾಡ್ಬೋದು ಅದರ, ನಾನ್ ಮಾಡಲ್ಲ, ಲೇ ನಿನ್ ಕೈಲಿ ಏನಾಗುತ್ತೋ ಮಾಡ್ಕೊಳ್ಳೋ ಅಂತೇಳಿ ಪಾಡ್ಕಾಸ್ಟ್ ನ ಮುಗಿಸ್ತಾರೆ. ಈ ವಿಷಯನ ಎಲ್ಲರೂ ಕೇಳಿಸ್ಕೊಂತಾರೆ. ಪಾಡ್ಕಾಸ್ಟ್ ಮುಗಿಸ್ಬಿಟ್ಟು ಸಲಿ ವಾಕ್ ಮಾಡೋಣ ಇರೋ ಅಂತ ಹೇಳಿ ಹಿಂಗ್ ಆಚೆ ಬರ್ತಾರೆ. ಯಾವನೋ ಒಬ್ಬ ಬಾಂಬ್ ಹಾಕ್ಬಿಡದ, ಅವ್ನ ಕಣ್ಣ ಸಂಧ್ಯಾ ಮೇಡಮ್ ನೋಡ್ತಾರೆ. ಅವನು ಹಂಗೆ ನಿಂತ್ಕೊಂಡವನಲ್ಲಿ, ಅವನು ಓಡಿಸ್ಕೊಂಡ್ ಬರ್ತಾನೆ ಅನ್ಕೊಂಡೆ, ಹಂಗೆ ರಿವರ್ಸ್ ಅಲ್ಲಿ ಸಂಧ್ಯಾ ಮೇಡಮ್ ಅವನ್ನ ಓಡಿಸ್ಕೊಂಡು ಹೋಯ್ತಾರೆ. ಅವನು ಎದ್ದು ಬಿದ್ದಿ ಸಂಧಿ ಬುಂದಿ ಎಲ್ಲ ಕಡೆ ನುಗ್ಗುತ್ತಾವನೆ. ಬಟ್ ಸಂಧ್ಯಾ ಮೇಡಮ್ ಆ ಕತ್ಲೆಲ್ಲ ಅವನ ಬಿಡ್ತಾ ಇಲ್ಲ. ಎಂತ ಯಂಗ್ಸುಗುರು ಇದು. ಅವನು ಹಂಗೆ ಮಾಡಿ ಒಂದು ಪಾಳು ಬಿದ್ದಿರೋ ಬಿಲ್ಡಿಂಗ್ ಮೇಲೆ ಹತ್ತು ಬಿಡ್ತಾನೆ. ಸಂಧ್ಯಾ ಮೇಡಮ್ ನಿಧಾನಕ್ಕೆ ಹಂಗೆ ಹೋಯ್ತಾರೆ.
ಹಿಂದ್ಗಡೆಯಿಂದ ಬಂದು ಅಟ್ಯಾಕ್ ಮಾಡ್ತಾರೆ. ಹಂಗೆ ಅವ್ರ ಮೇಲೆ ಬೆಳಕ್ ಹೋಯ್ತಾನೆ. ಅಲ್ಲೊಂದು ಇಟ್ಕೆ ಇರುತ್ತೆ, ಎತ್ತಿ ಮಗಂದು ಒಂದೇ ಏಟು ಡಮಾರ್ ಅಂತ ಅವ್ನ ತಲೆದ್ರಿಗೆ ಕೆಳಗಡೆ ಬಿದ್ದ. ಇನ್ನ ಕಣ್ಬಿಟ್ಟ ಎಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಇವನು ಯಾರಪ್ಪ ಅಂತ ನೋಡಿದ್ರೆ ಅವಾಗ್ಲೇ ಒಬ್ರು ಅದೇ ಗಂಡ ಬಿಟ್ಟು ಹೋದಂತ ಒಬ್ರು ಸ್ಟೇಟ್ಮೆಂಟ್ ಕೊಟ್ರಲ್ಲ, ಬೋಂಡಾ ಮಾಡ್ತಾನಲ್ರಿ ಇವನು ಏನಕ್ಕೂ ಹಿಂಗ್ ಮಾಡ್ದೆ ಅಂತ ಪೊಲೀಸ್ ಅವರು ಕೇಳ್ತಾರೆ. ಅದಕ್ಕೆ ಇವನು ನಿಮ್ದೇ ಗಿರಕ್ಕೆ ಸಾರ್ ಅಂತಾನೆ. ಏನೋ ನಿಮ್ದೇ ಗಿರಕ, ನಾನೇನೋ ಮಾಡ್ದೆ ನಿನಗೆ ಅಂತ ಸಂಧ್ಯಾ ಮೇಡಮ್ ಕೇಳ್ತಾವ್ರೆ. ಅಮ್ಮ ಎಲ್ಲ ಮರ್ತ್ಬಿಟ್ಟು ಹೆಂಗೋ ಇದ್ರು, ನೀನ್ ಈ ನ್ಯೂಸ್ ಮಾಡಿದಕ್ಕೆ ತಾನೆ ಅಮ್ಮ ತಿರ್ಗಾ ಬೇಜಾರ್ ಮಾಡ್ಕೊಂತವ್ರೆ, ನಮ್ಮಮ್ಮ ಖುಷಿಯಾಗಿರ್ಬೇಕು ಅಂತ ಹುಡುಗ ಅವ್ರ ಅಮ್ಮನಿಗೋಸ್ಕರ ಮಾಡಿದಾನೆ. ಸಂಧ್ಯಾ ಮೇಡಮ್ ಕೇಳ್ತಾರೆ, ಸರಿ ಕಣೋ, ಅದಕ್ಕೆ ನನ್ನ ಯಾಕೆ ಕೊಲೆ ಮಾಡಕ್ ನೋಡ್ತೀಯಾ? ಇಲ್ಲಕ್ಕ, ನಿಮ್ಮನ್ನ ಕೊಲೆ ಮಾಡಕ್ಕೆಲ್ಲ ಬಂದಿಲ್ಲ ನಾನು, ಸುಮ್ನೆ ನಿಮ್ಗೆ ಭಯ ಬೀಳಿಸಿದ್ರೆ ಇದೆಲ್ಲ ಮಾಡೋದ್ ಬಿಡ್ತೀರಾ ಅಂತ ಭಯ ಪಡ್ಸಕ್ ಬಂದೆ ಅಂತ ಇವನೇ ಫೋನ್ ಮಾಡಿರೋದು, ಇವನೇ ಎಲ್ಲ ಮಾಡಿರೋದು ವಿಷಯನ ಸಂಧ್ಯಾ ಮೇಡಮ್ಗೆ ಭಯ ಬೀಳ್ಸಕ್ ಅಷ್ಟೇ. ಇನ್ನ ಎಲ್ಲಾ ಡಿಪಾರ್ಟ್ಮೆಂಟಿನು ಯಾರೋ ಇನ್ನ ಕೊಲೆಗಾರ ಹೆಂಗೋ ಇವನಾರು ಫೋನ್ ಮಾಡಿ ಸ್ವಲ್ಪ ಥ್ರಿಲ್ ಕೊಡ್ತಾ ಇದ್ದ. ಇನ್ನ ಥ್ರಿಲ್ ನೋಡೋಣ ಇರಿ, ಇದ್ರ ಮೇಲೆನೆ ಬರೋದು ಥ್ರಿಲ್. ಆಚೆ ಬಂದ್ರು, ಲವರ್ ಬೇರೆ ಅಲ್ಲಿ ನಿಂತವನೆ, ಕಾರಲ್ಲಿ ಹೋದ್ರು, ಒಂದು ಕಟ್ಟೆ ಮೇಲೆ ಕುತ್ಕೊಂಡು ಹೇಳ್ತಾವ್ರೆ, ಹೌದೌದು ಹೆಂಗಸ್ರ ಜೀವನನೇ ಇಷ್ಟೇ, ಗೊಣಗಿ 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 ಹಂಗೆ ಎಲ್ಲ ಬಚ್ಚಿಕೊಂಡು ಒಂದಿನ ಸಾಯ್ಬೇಕಷ್ಟೇ ಅಂತ ಪಾಪ ಅಳ್ತಾವ್ರಿ ಅವರು. ಅವ್ರು ಎಷ್ಟೋ ಟ್ರೈ ಮಾಡ್ತಾವ್ರೆ, ಬಟ್ ಯಾರು ಮುಂದೆ ಬರ್ತಾರಲ್ಲ ಹೇಳೋದಕ್ಕೆ, ಅಳ್ತಾವ್ರೆ. ಇನ್ ಮಾರನೇ ದಿನ ಇಬ್ಬರಿಗೂ ರಿಸೆಪ್ಷನ್, ಇಬ್ರು ಉಂಗ್ರೆಲ್ಲ ಚೇಂಜ್ ಮಾಡ್ಕೊಂತಾರೆ, ಎಲ್ಲರೂ ಖುಷಿಯಾಗಿ ಡ್ಯಾನ್ಸ್ ಎಲ್ಲ ಆಡ್ತಾವ್ರೆ. ಈ ಕಡೆ ಪೊಲೀಸ್ ಅವರು ಆ ಫೈಲ್ ರಾಶಿ ಎಲ್ಲ ತಗೊಂಬಂದು ಹಾಕಿದ್ರು. ಅವ್ರಿಗೇನೋ ಒಂದು ಕ್ಲೂ ಸಿಕ್ತು ರೀ. ಟಕ್ ಅಂತ ಸಂಧ್ಯಾ ಮೇಡಮ್ಗೆ ಫೋನ್ ಮಾಡಿದ್ರು. ಸಂಧ್ಯಾ ಮೇಡಮ್ನು ಇಲ್ಲ ಇನ್ ತಲೆ ಕೆಡಿಸ್ಬಿಡ್ರಿ, ಇನ್ನ ನನ್ನ ಜೀವನ ನಾನು ಚೇಂಜ್ ಮಾಡ್ಕೋತೀನಿ, ಪ್ಲೀಸ್ ಫೋನ್ ಮಾಡ್ಬಿಡ್ರಿ ಅಂತ ಫೋನ್ ಕಟ್ ಮಾಡ್ಬಿಡ್ತಾರೆ. ಈ ಕಡೆ ಹುಡುಗನೂ ಕರೆದ, ಹುಡುಗರೆಲ್ಲ ಪಾರ್ಟಿ ಕೊಟ್ಟಿದ್ದಾನೆ, ಹಂಗೆ ಎಂಜಾಯ್ ಮಾಡ್ತಾ ಅವ್ರೆ. ಹುಡುಗನಿಗೆ ಒಂದು ಫೋನ್ ಕಾಲ್ ಬಂತು. ಹುಡುಗನ್ ಫೇಸೇ ಚೇಂಜ್ ಆಗೋಯ್ತ್ರಿ. ಏನಪ್ಪಾ ವಿಷಯ ಅಂತ ಮನೆಗ್ ಬಂದ್ ನೋಡಿದ್ರೆ ಹುಡುಗ ಅವ್ರಮ್ಮ ಸತ್ತು ಬಿದ್ದವ್ರೆ. ಸಂಧ್ಯಾಗೆ ಸಖತ್ತು ಶಾಕು, ಕೈ ಅಲ್ಲಿಟ್ಟು ಇಲ್ಲಿಟ್ಟು ಕೊನೆಗೆ ನಮ್ಮ ಮತ್ತೆ ಮೇಲೆ ಇಟ್ಬಿಟ್ನ ಕೈನ ಇವನು ಅಂತ. ಮಾರನೇ ದಿನ ಬಾಡಿನ ಹಾಕ್ಬಿಟ್ಟು ಹೂವಾಲ ಹಾಕ್ಬಿಟ್ಟು ಗಂಡ ಕುತ್ಕೊಂಡು ಅಳ್ತಾವನೆ. ಪಕ್ಕದಲ್ಲಿ ಅವ್ರ ಫ್ರೆಂಡ್ ಪೊಲೀಸ್ ಅಪ್ಪನೂ ಬಂದವ್ರೆ. ಮಗ ಹೇಳ್ತಾವನೆ, ಅಂಕಲ್ ಏನು ಬೇಡ, ಅಮ್ಮನ್ನ ಡೈರೆಕ್ಟ್ ಆಗಿ ಮಣ್ಣ್ ಅಂಕಲ್ ಅಂತ ಹೇಳ್ತಾವನೆ. ಈ ಕಡೆ ಸಂಧ್ಯಾ ಮೇಡಮ್, ಏನೋ ಮಾತಾಡ್ತಾ ಇದ್ಯಾ ನೀನು, ಅಮ್ಮನಿಗೆ ಏನೈತಂತ ತಿಳ್ಕೊಂಬೇಡ್ದ, ಅಮ್ಮನ್ನ ಪೋಸ್ಟ್ ಮಾರ್ಟಮ್ ಕಳ್ಸೋಣ ಕಣೋ ಅಂತ ಸಂಧ್ಯಾ ಮೇಡಮ್ ಹೇಳ್ತಾರೆ. ಇನ್ನ ಹುಡುಗನ್ಗೆ ಬರುತ್ತೆ ನೋಡಿ ಕೋಪ, ಬಾಯಿಗೆ ಬಂದಂಗೆ ಸಂಧ್ಯಾ ಮೇಡಮ್ಗೆ ಬೈದಾಕ್ಬಿಡ್ತಾನೆ. ಅವ್ರ ಅಮ್ಮನೇ ಬಂದು ಕರ್ಕೊಂಡ್ ಬರ್ತಾರೆ. ಲೈ ಬಾರೆ, ಯಾವ ಟೈಮಲ್ಲಿ ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ ನಿನಗೆ ಅಂತ ಬೆಡ್ರೂಮ್ ಅಲ್ಲಿ ಕುಂಡ್ರಿಸ್ತಾರೆ. ಅಲ್ಲಿ ಇವಾಗ ಸತ್ತರಲ್ಲ ಆಂಟಿ, ಅವ್ರದೊಂದು ಬೊಂಬೆ ಇರುತ್ತೆ. ಆ ಬೊಂಬೆ ಇಟ್ಕೊಂಡು ಒಂದ್ ಟೈಮಲ್ಲಿ ಹೇಳಿರ್ತಾರೆ, ಈ ಬೊಂಬೆನೇ ನನಗೆ ಬೆಸ್ಟ್ ಫ್ರೆಂಡ್, ಚಿಕ್ಕ ವಯಸ್ಸಿನ ಇದೇನೆ, ನಾನ್ ಬೆಳಿತಾ ಅದನ್ನು ಬೆಳೆದು ಬಿಡ್ತು ಅಂತ. ಸಂಧ್ಯಾ ಮೇಡಮ್ಗೆ ಏನೋ ಒಂಥರ ಲಿಂಕ್ ಆಯ್ತು. ಬೊಂಬೆನ ತಿರುಗಿಸ್ತಾರೆ, ನೋಡಿದ್ರೆ ಅದು ಓಪನ್ ಆಯ್ತು. ಅದ್ರೊಳಗಡೆ ಒಂದು ಡಬ್ಬ ಇದೆ, ಅದನ್ನು ಓಪನ್ ಮಾಡ್ತಾರೆ. ಅದ್ರೊಳಗಡೆ ಇನ್ನೊಂದು ಡಬ್ಬ ಇದೆ, ಅದನ್ನು ಓಪನ್ ಮಾಡ್ತಾರೆ. ಅದ್ರೊಳಗಡೆ ಇನ್ನೊಂದು ಡಬ್ಬ ಇದೆ. ಆ ಡಬ್ಬದ ಒಳಗಡೆ ಒಂದು ಕಾಲ್ ಗೆಜ್ಜೆ ಇದೆ ರೀ, ಹಂಗೆ ಒಂದು ವಾಲೆನೂ ಇದೆ. ಈ ವಾಲೆ ಯಾರ್ದು ಗೊತ್ತಾ? ಬಾಬಿದು. ಹಂಗಂದ್ರೆ ನಮ್ ಸಂಧ್ಯಾ ಮೇಡಮ್ ಫ್ರೆಂಡ್ದು ತಂಗಿದು. ಹಂಗೆ ಶಾಕ್ ಆಗ್ಬಿಡ್ತಾರ ಅವರು. ಹಂಗಂದ್ರೆ ಕೊಲೆಗಾರ ಈ ಮನೇಲೆ ಇದ್ದಾನೆ ಅಂತ. ಈ ಕಡೆ ಪೊಲೀಸ್ ಅವ್ರನ್ನ ತೋರಿಸ್ತಾರೆ. ಆ ಕಡೆಯಿಂದ ಒಬ್ಬ ಆಸಾಮಿಂದಾನೆ ಇಲ್ಲಿಂದ ಫೋನ್ ಮಾಡಿದಾನೆ, ಸರ್ ನೀವು ಹುಡುಕ್ತಾ ಇರಲ್ಲ, ಆ ಕೊಲೆ ಇವತ್ತಾಗಿರಂಗಿಲ್ಲ ಸರ್, ಒಂದು 34 ವರ್ಷ ಹಿಂದ್ಗಡೆನೆ ನಮ್ಮ ಹತ್ರ ಒಂದು ಕೇಸ್ ಅದು ಇದೆ, ಅದ್ರ ರಿಪೋರ್ಟ್ ಬೇಕಾದ್ರೆ ಕಳಿಸಿ ನೋಡಿ ಸರ್ ಅಂತೇಳಿ ಕಳಿಸವನೆ. ನೋಡಿದ್ರೆ ಅದೇ ತರ 3 ಮೊಳ ಮಲ್ಲಿಗೆ ಹೂವ ಗೆಜ್ಜೆಲ್ ಹೊಡೆದಿ ಗಂಡನ್ನ ಸಾಯಿಸಿರೋ ಕೇಸ್ ಇದೆ, ಅದ್ರ ರಿಪೋರ್ಟ್ ಬೇಕಾದ್ರೆ ಕಳಿಸಿ ನೋಡಿ ಸರ್, ನಿಮ್ಗೇನ ಮ್ಯಾಚ್ ಆಗಂಗಿದ್ರೆ ಅಂತ ಆ ಪೊಲೀಸ್ ಅಪ್ಪ ಆ ಕಡೆಯಿಂದ ಹೇಳ್ತಾವನೆ. ಈ ಕಡೆ ಪೊಲೀಸ್ ಅವರು ಆ ಪೊಲೀಸ್ ಮೇಡಮ್ ತಗೊಂಡ್ಬಂದು ತೋರಿಸ್ತಾರೆ. ಮೇಡಮ್ ಒಂದು ರಿಪೋರ್ಟ್ ಬಂದಿದೆ, ಓಪನ್ ಮಾಡಿ ಮೇಡಮ್ ಅಂತ. ಅಲ್ಲಿ ನಮ್ಮ ಹೀರೋಯಿಂದು ಮದುವೆ ಪತ್ರಿಕೆನೂ ಇದೆ. ಅದು ಎರಡು ನೋಡಿ ಹಂಗೆ ಶಾಕ್ ಆಗ್ಬಿಡ್ತಾರ ಅವರು. ಹಂಗೆ ಈ ಕಡೆ ಒಂದು ಕಾಗೆ ಮುತ್ಕರೆ ಮಾಸ್ಕ್ ತೆಗಿತಾನೆ. ನೋಡಿದ್ರೆ ಆ ಸೈಕೋ ಕಿಲ್ಲರು ಬೇರೆ ಯಾರು ಅಲ್ಲ, ನಮ್ಮ ಸಂಧ್ಯಾ ಮೇಡಮ್ ಅವ್ರ ಮಾವನೆ, ಹಂಗಾರೆ ಲವರ್ ಇದ್ನಲ್ಲ ಅವ್ರ ಅಪ್ಪನೇ. ಅವ್ನ ಮುಖನ ತೋರಿಸ್ತಾರೆ. ಅವ್ನು ಹೆಂಗೆಲ್ಲ ಯಾರಿಗೆಲ್ಲ ಫೋನ್ ಮಾಡ್ದ ಅಂತ. ಅದೇ ಇವ್ರಿಗೆಲ್ಲ ಫೋನ್ ಮಾಡಿದ್ನಲ್ಲ ಸಂಧ್ಯಾ ಮೇಡಮ್ ಒಂದ್ಸತಿ, ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದ್ಸತಿ. ಅದನ್ನ ಹಂಗೆ ನೈಟ್ ಆಯ್ತು, ಸಂಧ್ಯಾ ಮೇಡಮ್ ನ ತೋರಿಸ್ತಾರೆ. ಮನೇಲಿ ಯಾರು ಇಲ್ವಲ್ಲ, ಅದಕ್ಕೆ ಮಾಮನಿಗೆ ಊಟ ಕೊಡಕ್ಕೆ ಸಂಧ್ಯಾ ಮೇಡಮ್ ಬಂದವ್ರೆ. ಮಾವನು, ಊಟ ಬೇಡ ಮಗಳೇ, ನನಗೆ ಯಾಕೋ ಟೀ ಕುಡಿಬೇಕು ಅನಿಸ್ತಾ ಇದೆ, ಸ್ವಲ್ಪ ಟೀ ಕೊಡಮ್ಮ ಸಾಕ್ ನನಗೆ ಅಂತ ಸಂಧ್ಯಾ ಮೇಡಮ್ ನ ಕಿಚನ್ ಗೆ ಕಳಿಸ್ತಾನೆ. ಸಂಧ್ಯಾ ಮೇಡಮ್ ಅಲ್ಲಿ ಹಾಲಿಟ್ಟು ಕಾಯ್ತಾವ್ರೆ. ಹಾಲು ಉಕ್ಲಿ, ಆಮೇಲೆ ಮಾಮನಿಗೆ ಕಾಫಿ ಮಾಡ್ಕೊಡೋಣ ಅಂತ. ಇದ್ಗಡೆಯಿಂದ ಸೈಕೋ ಬಂದ್ಬಿಡ್ತು. ಯಾಕಂದ್ರೆ ಸಂಧ್ಯಾ ಮೇಡಮ್ ಗೊತ್ತಾಗ್ಬಿಡ್ತಂತ ಈ ಸೈಕೋಗೂ ಗೊತ್ತಾಗೋಯ್ತು. ಸೈಕೋ ಹಿಂದೆ ಬರ್ತಾ ಇದೇನೆ ಗೊತ್ತಾ, ಸಂಧ್ಯಾ ಮೇಡಮ್ ನ ಕಳ್ಸಕ್ಕೆ ಮೇಲ್ಗಡೆಗೆ. ಹಂಗೆ ಮಾಡ್ಕೊಂಡ್ ಬರ್ತಾವನೆ. ಸಂಧ್ಯಾ, ನೀನು ಈ ಮನೆ ಸೊಸೆ ಅಲ್ಲಮ್ಮ, ಮಗಳು. ನನ್ನ ಹೆಂಡ್ರು ಒಂದ್ ಕಡೆ ನಿಲ್ಲದೇ ಇಲ್ಲ, ಅಲ್ಲಿ ಇಲ್ಲಿ ಮನೆಯೆಲ್ಲ ತುಂಬಾ ಚೆನ್ನಾಗಿದ್ದಿತ್ತು. ಅವಳು ಯಾವಾಗ ಹೋದ್ಲು ಅವಾಗಿಂದ ನೀನು ನಮ್ಮ ಈ ಮನೆ ಯಜಮಾನಿ ಅಂತ ಹಂಗೆ ಹತ್ರ ಬಂದು ಕತ್ತಿಸ್ಕಕ್ ನೋಡ್ತಾನೆ. ಅವ್ರು ಹೆಂಗೋಲ್ಲ ಹಾಲು ಕಾಯ್ತೈತಲ್ಲ, ಅದನ್ನೆತ್ತಿ ಪೈಡ್ ಅಂತ ಒಂದ್ ಕೊಡ್ತಾರೆ ಕೆನ್ನೆ ಮೇಲೆ. ಇನ್ನ ಸೊಸೆಗೂ ಮಾವನಿಗೆ ಜಗಳ ಅಂದ್ರೆ ಅಂತ ಇಂತ ಜಗಳ ಅಲ್ಲ, ಹಂಗೆ ಬಿದ್ದು ಇಬ್ರು ಒದ್ಲಾಡ್ತಾರೆ. ಸೊಸೆ ಕತನ ಮಾವ ಅದುಂಬಿಟ. ಸೊಸೆ ಇನ್ನೇನು ಸಾಯೋ ಪರಿಸ್ಥಿತಿ, ಕಣ್ಣು ಮುಚ್ತಾರೆ, ಸತ್ತವರೇ ಜ್ಞಾಪಕ ಬರ್ತಾರೆ. ಅದೇ ನಮ್ ಸಂಧ್ಯಾ ಮೇಡಮ್ ಸ್ವಲ್ಪ ಸ್ಪೆಷಲ್ ಅಲ್ವಾ, ಅಲ್ಲೊಂದು ಸ್ಪೂನ್ ಇದೆ, ಅದೇ ಹಣ್ಣು ತಿಂತೀವಲ್ಲ ಆ ಸ್ಪೂನು, ಅದನ್ನ ಎತ್ತಿ ಕಚ್ಕ ಅಂತ ಎಲ್ಲೆಲ್ಲಿ ಸಿಗುತ್ತೋ ಎಲ್ಲ ಚುಚ್ಚಾಕ್ಬಿಡ್ತಾರೆ. ಹಂಗೆ ಅಲ್ಲಿ ಸ್ಕ್ರೀನು ಬ್ಲಾಂಕ್ ಆಯ್ತು. ಕಂಡ್ಬಿಟ್ರೆ ತಿರ್ಗಾ ಪೊಲೀಸ್ ಸ್ಟೇಷನ್. ಒಬ್ರು ಮೇಡಮ್ ಅವರು ಎಂಕ್ವೈರಿ ಮಾಡ್ತಾವ್ರೆ. ಯೋ ಯಾಕಯ್ಯ ಹಿಂಗ್ ಮಾಡಿದೆ, ಏನಯ್ಯ ಆಯ್ತು ಮುದುಕ ಅಂತ ಕೇಳ್ತಾವ್ರೆ. ಮುದುಕಪ್ಪ ಬಾಯೇ ಬಿಡ್ತಾ ಇಲ್ಲ. ಆಚೆ ಬಂದ್ಬಿಟ್ರು. ಸಂಧ್ಯಾ ಮೇಡಮ್ ಕೇಳ್ತಾವ್ರೆ, ಮೇಡಮ್ ನಾನು ಕೇಳಲ್ಲ ಅಂತ. ಮೌ 1 hour ಇಂದ ಕೇಳ್ತಾ ಇದೀನಿ, ನನಗೆ ಏನು ಹೇಳಿಲ್ಲ ಅವನು, ನಿನಗೆಲ್ಲಮ್ಮ ಹೇಳ್ತಾನೆ ಅಂತ ಹೇಳಿದ ತಕ್ಷಣ ಪ್ಲೀಸ್ ಮೇಡಮ್ ಒಂದೇ ಒಂದು ಚಾನ್ಸ್ ಕೊಡಿ ಅಂತ ಸಂಧ್ಯಾ ಮೇಡಮ್ ಮುಂದೆ ಹೋಗಿ ಕುತ್ಕೊಂಡ್ರು. ಏನಕ್ಕೆ ಹಿಂಗ್ ಮಾಡ್ತೀರಿ ಅಂತ ಕೇಳ್ತಾರೆ. ಅವನೇನು ಮಾತಾಡ್ತಾ ಇಲ್ಲ ರೀ, ಸೈಲೆಂಟ್ ಆಗಿ ಕುಂತವನೆ. ಅಲ್ಲಿ ಒಂದು ಫೋಟೋ ಎತ್ತಿ ಇಡ್ತಾರೆ. ಆ ಫೋಟೋ ನೋಡಿದ ತಕ್ಷಣ ಖುಷಿ ಆಗ್ಬಿಡ್ತಾನೆ ಮುದ್ಕಪ್ಪ. ನಮ್ ಚಿಕ್ಕಮ್ಮ, ನಮ್ ಅಂಕಲ್, ನಾನು. ಹೌದೌದು, ನನ್ ಚಿಕ್ಕ ವಯಸ್ಸು ಫೋಟೋ ಇದು. ನಮ್ ಚಿಕ್ಕಮ್ಮ ಎಷ್ಟು ಚೆನ್ನಾಗಿದ್ರು
ಮಾಡಿದ್ರು ಗೊತ್ತಾ ಅಂತ ಒಂದು ಫ್ಲಾಶ್ ಬ್ಯಾಕ್ ಶುರು. ಇವಾಗ ಅವ್ರ ಕಣ್ಣು ಅರಳಿದ ತಾವರೆ ಹೂವು, ಅವ್ರ ಪಾದ ಅದು ಕಟ್ಟಿರೋ ಗೆಜ್ಜೆ, ಅವ್ರು ಆಡೋ ಡ್ಯಾನ್ಸ್, ಇದೆಲ್ಲ ನೋಡಿದ್ರೆ ಹಂಗೆ ಸಾಕ್ಷಾತ್ ಲಕ್ಷ್ಮೀ ದೇವಿ ತರ ಇರೋರು. ನಾನ್ ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮ ಸತ್ತೋಗ್ಬಿಟ್ರು. ಅವಾಗ ನಮ್ ಚಿಕ್ಕಮ್ಮ ನಮ್ಮ ಅಂಕಲ್ಲೇ ನನ್ನ ನೋಡ್ಕೋತಾ ಇದ್ದು. ಅವ್ರು ಆಡ್ತಾ ಇರೋ ನಾನು ಅಷ್ಟು ಖುಷಿಯಾಗಿ ನೋಡ್ತಾ ಇದ್ದೆ, ಅಷ್ಟು ಚೆನ್ನಾಗಿರೋರು ಅವರು. ಹಿಂಗೆ ಒಂದ್ ಸ್ವಲ್ಪ ದಿನ ಕಳೀತು, ಅವಳು ಲಕ್ಷ್ಮಿ ತರ ಇದ್ದವಳು ದೆವ್ವಾಗೋದ್ಲು. ಯಾರನ್ನ ಇಷ್ಟ ಇಲ್ದೆ ಬಂದ್ ಮುಟ್ಟಿದ್ರೆ ಹೆಂಗಿರುತ್ತೆ ಮೈಯೆಲ್ಲ ಜುಮ್ ಅನ್ನತ್ತಲ್ಲ. ಯಾಕಂದ್ರೆ ಚಿಕ್ಕಮ್ಮ ಹುಡುಗನ ಹತ್ರ ತಪ್ಪಾಗಿ ನಡ್ಕೊಳಕ್ಕೆ ತುಂಬಾ ಸರಿ ಟ್ರೈ ಮಾಡಿದಾಳೆ. ಹುಡುಗನ್ಗೂ ಬಡ್ಕೊಬೇಕಂತ ಆಸೆ, ಹೇಳ್ಬೇಕು ಅಂತ ಆಸೆ, ಬಟ್ ಚಿಕ್ಕಮ್ಮ ಆ ಗ್ಯಾಪ್ ಮಾಡ್ಕೊಡ್ತಾ ಇಲ್ಲ. ಯಾಕಂದ್ರೆ ದೊಡ್ಡವ್ರನ್ನ ತಿರುಗಿಸಿ ಮಾತಾಡಬಾರ್ದು ಅಂತ ಈ ಹುಡುಗನಿಗೆ ಚಿಕ್ಕ ವಯಸ್ಸಲ್ಲಿ. ಒಂದಿನ ಚಿಕ್ಕಮ್ಮನಿಗೆ ಮಿತಿ ಮೀರಿ ಆ ಹುಲ್ಲತ್ರ ಏನೋ ಮಾಡ್ತಾರೆ ಹುಡುಗನ್ನ. ಟಕ್ಕಂತ ಅಲ್ಲಿ ಅಂಕಲ್ ಬಂದ. ಚಿಕ್ಕಮ್ಮ ಇದ್ದಕ್ಕಿದ್ದಂಗೆ ಡ್ರಾ ಮಾಡ್ಬಿಡದ. ರೀ ನೋಡ್ರಿ ನೀವ್ ಇಲ್ದಿರೋ ಟೈಮಲ್ಲಿ ಇವ್ನೇನೋ ಮಾಡಕ್ ಬರ್ತಾನ ಹತ್ರ ಬಂದ್ ಕಾಪಾಡ್ರಿ ಇದನ್ನ, ಇವನ ಮಗು ತರ ಸಾಕಿದ್ನಲ್ಲ ಅಂತ ಚಿಕ್ಕಮ್ಮ ಡೈಲಾಗ್ ಹೊಡಿತಾವಳೆ. ಇನ್ನು ಅಂಕಲ್ ಕೇಳ್ತಾನ, ನನ್ ಮೇಲೆ ಇದ್ಕೊಂಡು ನನ್ ಮನೇಲಿ ತಿನ್ಕೊಂಡು ನನ್ನೆಂತಿ ಮೇಲೆ ಮುಡ್ತೀಯನೋ ಅಂತ ಹುಡುಗನ್ಗೆ ಈ ದನ ಕಟ್ತಾರಲ್ಲ ಗಜ್ಜೆ, ಅದನ್ನ ತಗೊಂಡ್ ಪೈಡ್ ಅಂತ ಕೊಡ್ತಾವನೆ. ಹುಡುಗನು ಹೇಳ್ತಾವನೆ, ಅಲ್ಲ ಅಂಕಲ್ ನಾನೇನು ಮಾಡ್ಯ ಚಿಕ್ಕಪ್ಪ, ಇವಳದೇ ತಪ್ಪು, ಇವಳು ಏನೇನು ಮಾಡ್ತಾಳೆ ಗೊತ್ತಾ ನೀನ್ ಇಲ್ದಿರೋ ಟೈಮಲ್ಲಿ ಅಂತ ಹುಡುಗ ಹೇಳ್ತಾನೆ. ಅಂಕಲ್ ಕೇಳಲ್ಲ, ನನ್ ಮಾತ್ ಕೇಳೋ ಅಂತ ಅಂಕಲ್ ನ ಹಿಂಗ್ ಹೇಳ್ತಾನೆ. ಅಂಕಲ್ ತಲೆ ಬುಳ್ಳಿ ಹೊಡ್ಕೊಂಡು ಹಂಗೆ ಎಳ್ಕೊಂತಾವನೆ. ಇನ್ನ ಬಿಡ್ತಾನ ಹುಡುಗ. ಆ ಗೆಜ್ಜೆ ತಗೊಂಡು ಹುಚ್ಚಿನ ಏಟ್ ಹೊಡಿತಾನ್ರಿ ಅವ್ರ ಚಿಕ್ಕಪ್ಪನ ಹಂಗೆ ಅಲ್ಲೊಂದು ಶೂಲ ಇರುತ್ತೆ ತಗೊಂಬಂದ್ ಹಂಗೆ ಚುಚ್ಚಿ ಸಾಯಿಸ್ಬಿಡ್ತಾನೆ. ಇನ್ನ ಚಿಕ್ಕಮ್ಮನ್ನ ಬಿಡ್ತಾನ. ಲೇ ಇದಕ್ ತಾನೇ ನೀನ್ ಆಸೆ ಬಿದ್ದೆ, ಬಾ ಬಾ ಅಂತೇಳಿ ಚಿಕ್ಕಮ್ಮನ್ನು ಸಾಯಿಸ್ಬಿಟ್ಟು ಚಿಕ್ಕಮ್ಮನ ಹಾಳು ಮಾಡ್ಬಿಟ್ಟು ಆ ಚಿಕ್ಕಮ್ಮನ ಮಲಗಿಯವನ ತಗೊಂಬಂದಂಗೆ ಚಿಕ್ಕಮ್ಮನ ಮೇಲೆ ಇಡ್ತಾನೆ. ಹಿಂಗೆ ಕೊಲೆಗಳು ಮಾಡಕ್ಕೆ ಶುರು ಮಾಡ್ಕೊಂಡಿದೆ ಈ ಸೈಕೋ. ಆ ಗೆಜ್ಜೆ ಸತ್ತು ಆ ಹೂವ ಎರಡು ನೋಡ್ಬಿಟ್ರೆ ಮಾತ್ರ ಅವ್ರು ಖಂಡಿತ ಡೆತ್ತೆ. ಹಿಂಗೆ ಕೊಲೆ ಮಾಡಿ 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 ಬೇಜಾರಾಗಿ ಹುಡುಗ ಒಂದ್ ಟೈಮಲ್ಲಿ ಕೊಲೆ ಮಾಡದೆ ಬಿಟ್ಬಿಟ್ಟಿರ್ತಾನ್ರಿ. ಅವಾಗ್ಲೇ ನಮ್ ಹೀರೋ ಅವ್ರ ಅಮ್ಮನ ಮದುವೆ ಮಾಡ್ಕೊಂಡಿರ್ತಾನೆ. ಹೆಂಗೋ ಲೈಫು ಚೆನ್ನಾಗೇ ಹೋಗ್ತಾ ಇರುತ್ತೆ. ಒಂದಿನ ಅಲ್ಲಿ ಕ್ರಿಕೆಟ್ ಗ್ರೌಂಡ್ ತರ ಕುತ್ಕೊಂಡಿರ್ತಾನೆ. ಅವಾಗ ಬಾಬಿ ಬಂದವಳೆ. ಏನ್ ಬಾಬಿ ಟಿವಿ ನ್ಯೂಸ್ ಎಲ್ಲ ಹೆಂಗ್ ಹೋಗ್ತಾ ಇದೆ ಅಂತ ಕೇಳಿರ್ತಾರೆ. ಇಲ್ಲ ಅಕ್ಕ ಕೆಲಸ ಬಿಟ್ಬಿಟ್ಲು, ಅದಕ್ಕೆ ನಾನೊಂದು ಡ್ಯಾನ್ಸ್ ಕ್ಲಾಸ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಅಂತ ಗೆಜ್ಜೆನ ತೋರಿಸಿದ ತಕ್ಷಣ ಇವನಿಗೆ ಚಿಕ್ಕಮ್ಮ ಗ್ಯಾಪ್ಕ ಬಂದ್ಬಿಡ್ತು. ಇನ್ನ ಗೆಜ್ಜೆ ಇಟ್ಕೊಂಡಿದ್ಲಲ್ಲ ಅದಕ್ಕೆ ಅವಳನ್ನು ಕೊಲೆ ಮಾಡಿದ್ದಾನೆ ಈ ಸೈಕೋಗೆ ಇದ್ದಕ್ಕಿದ್ದಂಗೆ ಏನೋ ಒಂಥರ ಮೈಗೂಷರಿದಂಗೆ ಆಗೋಯ್ತು. ಡಾಕ್ಟರ್ ಚೆಕ್ ಮಾಡಿ ಹೇಳ್ತಾವ್ರೆ, ಮೇಡಮ್ ಇವ್ರು ಮಾಡಿದೆಲ್ಲ ಮರ್ತೋಗ್ಬಿಡ್ತಾರೆ, ಆತರ ರೋಗ ಇದೆ ಅವ್ರಿಗೆ ಅಂತ. ಈ ತರ ರೋಗ ಇದೆ ನನಗೆ, ಅದಕ್ಕೆ ನಾನು ಮಾಡಿದೆಲ್ಲ ಮರ್ತೋಗ್ಬಿಡ್ತೀನಿ ಅಂತ ಸಂಧ್ಯಾ ಮೇಡಮ್ ಹತ್ರ ಆ ಸ್ಟೋರಿನ ಹೇಳಿ ಮುಗಿಸ್ತಾನೆ ಈ ತಾತ ಸೈಕೋ. ಸಂಧ್ಯಾ ಮೇಡಮ್ಗೂ ಇದನ್ನ ಕೇಳಿ ಸಖತ್ತು ಶಾಕ್ ಆಗೋಗುತ್ತೆ. ತಪ್ಪು ಯಾರ್ದು, ಚಿಕ್ಕಮ್ಮಂದ ಇಲ್ಲ ಇವಂದ ಅಂತ ಸಂಧ್ಯಾ ಮೇಡಮ್ಗೆ ಅರ್ಥ ಆಗ್ತಾ ಇಲ್ಲ. ಸರಿನಯ್ಯ ನಿನ್ ಮನಸ್ಸಿಗೆ ಇದು ತಪ್ಪು ಅನ್ಸುತ್ತಾ ಸರಿ ಅನ್ಸುತ್ತಾ ನೀನೇ ಹೇಳು ಅಂತ ತಾತನ ಹತ್ರ ಕೇಳ್ತಾವ್ರೆ ಸಂಧ್ಯಾ ಮೇಡಮ್. ನಾನು ಹೆಂಗ್ ತಪ್ಪು ಮಾಡ್ದೆ, ನಾನೇನ್ ಮಾಡ್ದೆ ಮೇಡಮ್, ಯಾಕಂದ್ರೆ ಇವನಿಂದ ಮರಿಯೋ ಕಾಯಿಲೆ ಇದೆಯಲ್ಲ, ಆ ಗೆಜ್ಜೆ ಸದ್ದು ಮಲ್ಲಿಗೆ ಹೂವ ಇದನ್ನ ನೋಡಿದ್ರೇನೆ ಅವ್ರ ಚಿಕ್ಕಮ್ಮ ಇವನಿಗೆ ಗ್ಯಾಪ್ಕ ಬರೋದು. ಇನ್ನ ಹುಡುಗನ ಮುತ್ಕಪ್ಪನ ಜೈಲಿಗೆ ತಳ್ಬಿಡ್ತಾರೆ. ಅವನಿಗೆ ಲೈಫ್ ಟೈಮ್ ಜೈಲು ಆ ಶಿಕ್ಷೆ ಕೊಟ್ಬಿಡ್ತಾರೆ ಜರ್ಜಪ್ಪ. ಇನ್ನೊಂದು ವಿಷಯ ಹೇಳೋದ್ ಮರ್ತೋದೆ, ಎಂತಿನ ಕೊಲೆ ಮಾಡಿದ್ದು ಇವಯ್ಯನೇ. ಯಾಕಪ್ಪ ಅಂದ್ರೆ ಅವತ್ತು ಎಂತಿ ಮಲ್ಲಿಗೆ ಹೂವ ಇಟ್ಕೊಂಡಿದ್ದ ಕಾರಣಕ್ಕೆ. ಹಿಂಗೆ ಇದೆಲ್ಲ ತೋರಿಸಿ ಮೂವಿನ ಮುಗಿಸ್ತಾರೆ. ಇನ್ನ ಸಂಧ್ಯಾ ಮೇಡಮ್ ಹಂಗೆ ಯೋಚನೆ ಮಾಡ್ಕೊಂಡು ನಿಂತವ್ರೆ. ಮದುವೆ ಮಾಡ್ಕೊಂಡು ಅವ್ರ ಲೈಫ್ ನ ಜಾಲಿ ಮಾಡ್ತಾರೆ ಬಿಡಿ, ಚೆನ್ನಾಗಿರಿ ಸಂಧ್ಯಾ ಮೇಡಮ್ ಅಂತ ಹೇಳ್ತಾ ಬಾಯ್. ಇನ್ನೊಂದು ರಿಕ್ವೆಸ್ಟ್, ಇವಾಗ ಮೂವಿಗಳೆಲ್ಲ ಎಲ್ಲಾ ಡಬ್ಬಿಂಗ್ ಅಲ್ಲೂ ಬರ್ತಾ ಇದೆ. ಈ ತರ ಸ್ಟೋರಿ ಕೇಳ್ಬಿಟ್ಟು ಹಂಗೆ ಬಿಟ್ಬಿಡ್ಬೇಡಿ, ದಯವಿಟ್ಟು ಮೂವಿನ ಫುಲ್ ಆಗಿ ನೋಡಿ, ಇನ್ನ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಬಾಯ್.